ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಸೇಂಟ್ ಟೈಮ್ಸ್ ಫೇಸ್ ವಾಶ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1. Co-powered by Dazzler Eterna, special partner Lenskart, Minister White ಪಂಚೆಗಳು ಮತ್ತು ಶರ್ಟ್ಗಳು, ಪ್ಯೂರಿಟಿ ಪಾರ್ಟ್ನರ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಜೋಡಿ ಸಂಭ್ರಮದ ಮಹಾ ಹಬ್ಬ ಶುರುವಾಗ್ಬಿಟ್ಟಿದೆ. 9 ಜೋಡಿಗಳು ಸಂಯಮ ಅನ್ನೋ ಸಂಸಾರದ ಸಾಗರವನ್ನ ಸಾರ್ತಾ ಇದ್ದಾರೆ. ಇವತ್ತು ಕೂಡ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಯ ಸಂಭ್ರಮ ಮುಂದುವರಿಯಲಿದೆ. ಹೃದಯಗಳ ಟ್ರೋಫಿ ಯಾರ ಕೈ ಸೇರುತ್ತೆ ನೋಡೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆ. ಈ ಹೃದಯದ ವೇದಿಕೆಗೆ ಬರ್ತಾ ಇರುವಂತ ಮೊದಲನೇ ಜೋಡಿ, ಇವರು ಹೆಂಡತಿಯನ್ನ ನೆಚ್ಚಿಸೋದಿಕ್ಕೆ ಕವಿತೆ ಬರೆಯುವಂತ ಕವಿ. ಮಾತಾಡಿದ್ರೆ ಮುತ್ತು ಉದುರುತ್ತೆ ಅನ್ನೋಂತ ಮೌನ ಗೌರಿ ಇವರ ಮಡದಿ. ಜಾಲಿ ಜೋಡಿ, ಲೆಟ್ಸ್ ವೆಲ್ಕಮ್ ಮಿತ್ರ ಸರ್ ಅಂಡ್ ಸೆಂಡ್ರಲಾ ಗೀತಾ ಮೇಡಮ್. ಗೀತ ಸಂಗೀತ. ಗೀತಾ ಸಂಗೀತ ಅಂತ ಹಾಡಲ್ಲೂ ಹೆಂಡ್ತಿನ ಬಿಟ್ಕೊಟ್ಟಿಲ್ಲ ಸರ್ ನೀವು. ಹೆಂಗೆ ಸರ್ ನೀವು ಇದು? ಇವತ್ತು ನನಗೆ ಸಾರ್ಥಕ ಅನ್ನಿಸ್ತಾ ಇದೆ. ನಾನು ಜೋಡಿ ನಂಬರ್ 1 ಆಗಕ್ಕೆ ಯಾವ ಯೋಗ್ಯತೆ ನನಗಿಲ್ಲ. ಆದ್ರೆ ನನ್ನ ಹೆಂಡತಿ ನಂಬರ್ 1 ಆಗ್ಲಿಕ್ಕೆ ಇವಳೊಬ್ಬಳೆ ಯೋಗ್ಯಳು, ಇವಳೊಬ್ಬಳೆ ಪರ್ಫೆಕ್ಟ್. ಇವಳು ಅಂತವಳನ್ನ ದೇವತೆ ಅಂತ ಕರೀತೀನಿ, ಯಾರನ್ನ ದೇವತೆ ಅಂತ ಕರೀಲಿ? ಖಂಡಿತ ಸರ್. ಮತ್ತೆ ನಾನು ಇಲ್ಲಿ ಶೋಕ್ ಬರುವಾಗ ಸುಮಾರು ಜನ ನನ್ನ ಇಂಡಸ್ಟ್ರಿಯ ಸ್ನೇಹಿತರು, ಸಮಕಾಲೀನ ಸ್ನೇಹಿತರು, ನಿನಗೆ ಬೇರೆ ಕೆಲಸ ಇಲ್ವಾ, ಅಲ್ಲಿಗೆ ಹೋಗಿ ನಿನ್ನ ಮಾನ ಮರ್ಯಾದೆ ಎಲ್ಲ ಕಳ್ಕೊತೀಯಾದ, ಧೈರ್ಯವಾಗಿ ಹೇಳ್ತೀನಿ. ತಾಕತ್ತಿದ್ರೆ ಮಾತ್ರ ಹೆಂಡ್ತಿನ ಕರ್ಕೊಂಬಂದು ನಿಲ್ಸ್ಕೋಬಹುದು ಅಷ್ಟೇ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ಹೆಂಡ್ತಿನ ಕರ್ಕೊಂಬಂದು ನಿಲ್ಸ್ಬೋದು. ಸೂಪರ್ ಸರ್. ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನಿಮ್ಮ ಜಾಲಿ ಜರ್ನಿಯನ್ನ ನೋಡುವಂತ ಸಮಯ ಸರ್. ವಿಟಿ ಪ್ಲೀಸ್. 22 ವರ್ಷದ ಸುದೀರ್ಘ ದಾಂಪತ್ಯ ಇರುವುದು. ಈಗಷ್ಟೇ ಲವ್ ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅನ್ನೋಷ್ಟು ಜಾಲಿ ಜೋಡಿ ಇವರು. ಮಿತ್ರ ಸರ್ ಹಾಗೂ ಶ್ರೀಮತಿ ಗೀತಾ ಅವರನ್ನ ಅದೇ ನನ್ನ ಒರಿಜಿನಲ್ ಹೆಸರು ಮಿತ್ರ ಅಲ್ಲ, ಶಿನು ಜಾರ್ಜ್ ಅಂತ ನನ್ನ ಹೆಸರು. ನಾನು ಮೂಲತಃ ಕೇರಳದವನು. ಮತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ಕೊಟ್ಟಂತ ಹೆಸರು ಮಿತ್ರ. ನನ್ನ ಹೆಂಡ್ತಿನ ಹಿಂಗೆಲ್ಲ ಕರ್ಕೊಂಡ್ಬರ್ತೀನಿ, ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ನಿಲ್ಲಿಸ್ತೀನಿ, ಇಡೀ ಕರ್ನಾಟಕಕ್ಕೆ ನನ್ನ ಹೆಂಡತಿ ಪರಿಚಯ ಆಗ್ತಾಳೆ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ. ರೊಮ್ಯಾನ್ಸ್ ತುಂಬಾ ಜಾಸ್ತಿ ಆಗಿದೆ. ಒಂದೊಂದ್ಸತಿ ನಮಗೆ ಒಂಥರ ಮುಜುಗರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನ್ ನೀವಿಬ್ರು ಲವರ್ಸಾ? ಬಹಳ ಆಸೆ ಪಟ್ಟಿದ್ದೆ ಗೌನಲ್ಲಿ ಸಿಂಡ್ರೆಲ್ಲಾ ತರ ನನ್ನ ಹೆಂಡತಿ ನೋಡ್ಬೇಕು ಅಂತ. ನನ್ನ ಕನಸನ್ನ ನೆರವೇರಿಸಿದಿರಿ. 23 ವರ್ಷದ ನನ್ನ ಮ್ಯಾರೇಜ್ ಜರ್ನಿಯಲ್ಲಿ ಇದೊಂದು ಈ ವರ್ಷ ಒಂದು ಸ್ಪೆಷಲ್ ಜರ್ನಿ ನನಗೆ. ನಿಮ್ಮ ಅಪ್ಪ ಅಮ್ಮನ ಈಗ ನೋಡಿದಾಗ ತಲೆಯಲ್ಲಿ ಯಾವ ಸಾಂಗ್ ಬರುತ್ತೆ? ಸಂಜು ಮತ್ತು ಗೀತಾ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ನಿಜವಾದಂತ ಫ್ರೆಂಡ್ಸ್ ಅಂತ ಇದ್ರೆ ಇವ್ರಿಗೆ 3 ಜನ ನನಗೆ ಬರೆದಾಗಿದೆ.
ನಾನು ಏನಾದರೂ ಕಳ್ತಿದ್ದು ಅಂತ ಹೇಳಿದ್ರೆ ಮಿತ್ರವ್ರ ಮದುವೆ ಆದಮೇಲೆ ಅವರೇ ನನ್ನ ಗುರುಗಳು. ನನಗೆ ತಂದೆ ಈಗ ಇಲ್ಲ, ನನ್ನ ತಂದೆಯಾಗಿ, ನನಗೆ ಗೆಳೆಯನಾಗಿ, ನನ್ನ ಗುರು ಆಗಿ, ಒಳ್ಳೆ ಒಂದು ಗೆಳೆಯನಾಗಿ ನನಗೆ ತುಂಬ ಖುಷಿ ಆಗುತ್ತೆ. ಮನೆಯೆಲ್ಲ ಬಿಟ್ಟು ಆಚೆ ಬಂದಂಥವನಿಗೆ ಬಹಳಷ್ಟು ಒಳ್ಳೆ ಪ್ರೀತಿ ಕೊಟ್ಲು. ವಿದೌಟ್ ಗೀತಾ ಮಿತ್ರ ಇಲ್ವೇ ಇಲ್ಲ. ನೀನು ನಿನ್ನ ಕಾಲುಂಗುರವನ್ನು ತೆಗೆದು ಸೈಡ್ಗಿಟ್ಟೆ. ಆ ಕಾಲುಂಗುರ ನಿನಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ. ಬೇರೆ ಕೆಲಸ ಇಲ್ಲ, ಊಟಕ್ಕೂ ತೊಂದರೆ ಆಗುವಂತ ಸಂದರ್ಭ, ಸಾಲದ ಬಾಧೆ, ಕಷ್ಟಗಳು ಹೋಗುತ್ತೆ, ಒಳ್ಳೆ ದಿನ ಬರ್ತದೆ. ನನ್ನ ಸಾಥ್ ಕೊಟ್ಟಿದ್ದಾರೆ. ನನ್ನ ದೇಹದಲ್ಲಿ ಉಸಿರಿರೋ ನೀವು ನನ್ನ ಬಿಟ್ಟು ಹೋಗು ಅಂತ ಹೇಳಿದ್ರು ನಾನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಪ್ರತಿ ಒಂದರ ವ್ಯಾಲ್ಯೂ ಗೊತ್ತಿರತಕ್ಕಂಥ ವ್ಯಕ್ತಿ ಅವರು. ಈಗಿರುವಂತ ಉತ್ಸಾಹದಲ್ಲಿ ರಾಗ ಹತ್ರ 100 ಪಿಕ್ಚರ್ ಮಾಡುವಂತ ಶಕ್ತಿ, ಉತ್ಸಾಹ ನನಗೆ ಬಂದಿದೆ. ಖಂಡಿತ ಪ್ರಾಮಿಸ್ ಮಾಡ್ತೀನಿ, ಜಿ ವಾಹಿನಿಯ ಈ ಜೋಡಿ ನಂಬರ್ 1 ಮೂಲಕ ಖಂಡಿತ ನಾನು ಮತ್ತೆ ಹಾಸ್ಯದ ಕಡೆ ಗಮನ ಕೊಡ್ತೀನಿ. ಜನರನ್ನ ನಂಜಿಸಕ್ ಪ್ರಯತ್ನ ಪಡ್ತೀನಿ. ಕೆಲವರು ಬರೋ ಇಲ್ಲಿ ಅಂತಾರೆ, ಕೆಲವರು ಬಾ ಇಲ್ಲಿ ಅಂತಾರೆ. ಆತ ಬಹಳ ಅದ್ಭುತ ಕಲಾವಿದ. ಖಂಡಿತ ಹಾಗೆ ಆಗ್ಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ಅಂಡ್ ಯು ಬೋತ್ ಮೇಕ್ ಎ ವಂಡರ್ಫುಲ್ ಪೇರ್. ಯಾಕಂದ್ರೆ ಗೀತಾನ ಹೆಸರು ಹಂಗೆ ಏನು ಮಾಡಕ್ಕಾಗಲ್ಲ ಸರ್. ಯು ಬೋತ್ ಆರ್ ಆಲ್ವೇಸ್ ಜೋಡಿ ನಂಬರ್ 1. ಐ ಲವ್ ಯು ಗೀತಾ. ಥ್ಯಾಂಕ್ ಯು ಗೀತಾ ಮೇಡಮ್. ಮಿತ್ರ ನನಗೆ ಎಲ್ಲ, ನನಗೆ ನನ್ನ ಲೈಫಲ್ಲಿ ಇನ್ನು ಮುಂದೆನೂ ಅಷ್ಟೇ. ನನಗೆ ಮಕ್ಕಳು ಇದರಲ್ಲಿ ನಾನು ಅಷ್ಟು ಇದು ಮಾಡಲ್ಲ. ನಾನು ಕೊನೆ ಉಸಿರವರೆಗೂ, ಇವತ್ತು ನಾನು ಏನಾದರೂ ನನ್ನ ಜೀವನ ನಾಳೆ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಅದು ಮಿತ್ರ ಒಂದು ಇದರಲ್ಲಿ ನಾನು ಹೋಗ್ಬೇಕು ಅಂತ ಆಸೆ ಪಡುವಂಥವ್ರು. ನನ್ನ ಕಣ್ಣು ಮುಚ್ಚೋವರೆಗೆ ನನ್ನ ಮಿತ್ರವ್ರ ಮುಖ ನೋಡ್ತಾನೆ ಇರಬೇಕು, ಅದೇ ನನ್ನ ಕೊನೆ ಆಸೆ. ವೆರಿ ಸ್ವೀಟ್. ನಾನು ಋಣ ಸಂದಾಯ ಮಾಡುವಂಥ ಕೆಲಸದಲ್ಲಿದ್ದೆ. ಯಾವತ್ತೂ ತೀರಿಸಕ್ಕಾಗಿದೆ ಒಂದು ಋಣ ಇವಳ ಮೇಲೆ ನನಗಿದೆ. ನಿಜವಾಗ್ಲೂ ಹೇಳ್ತೀನಿ, ಥ್ಯಾಂಕ್ ಯು ವೆರಿ ಮಚ್. ವೆರಿ ವೆರಿ ಗ್ರೇಟ್ಫುಲ್ ಟು ದಿಸ್ ಶೋ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ಪ್ರೇಮ ಪತ್ರದ ಮೂಲಕ ಅವ್ರಿಗೆ ಇನ್ನಷ್ಟು ಕೇಳಿಸಿ ಸರ್. ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಪ್ರಿಯ ಮಡದಿ ಗೀತಾ, ನೀ ನನ್ನ ಬದುಕಲ್ಲಿ ಕಾಲಿಟ್ಟ ಗಳಿಗೆಯಿಂದ ಅಲ್ಲಿ ಸಂಗೀತವೇ ತುಂಬಿಕೊಂಡಿದೆ. ನಿನ್ನ ಈ ಸುಂದರ ಪ್ರಪಂಚದಲ್ಲಿ ನಾನು ನೆಮ್ಮದಿಯಾಗಿದ್ದೇನೆ. ಗೀತಾ, ನಮ್ಮಿಬ್ಬರ ಸಾಂಗತ್ಯ 23 ಸುಂದರ ವಸಂತಗಳು ಕಳೆದಿದೆ. ಅಲ್ಲಲ್ಲಿ ಸಂಕಟಗಳಿದ್ದರೂ ಅವುಗಳನ್ನೆಲ್ಲ ಬಚ್ಚಿಟ್ಟುಕೊಂಡೇ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ದೀಯ. ನಾನು ಗೆದ್ದಾಗ ಖುಷಿ ಹಂಚಿಕೊಂಡೆ, ಸೋತಾಗ ನೋವು ತುಂಬಿಕೊಂಡು ಸದಾ ಧೈರ್ಯ ತುಂಬುತ್ತಲೇ ಎಷ್ಟೋ ನಿದ್ರೆ ಬರದ ರಾತ್ರಿಗಳನ್ನು ಅಳುತ್ತಲೇ ಕಳೆದಿದ್ದೀಯ. ಗೀತಾ, ನಿಜ ಹೇಳ್ತೀನಿ, ನೀ ನನಗೆ ನಂಬರ್ 1 ಹೆಂಡತಿ. ಕೊನೆ ಮಾತು ಗೀತಾ, ಎದೆಯಾಳದಲ್ಲಿ 108 ನೋವುಗಳು ತುಂಬಿಕೊಂಡಿದ್ದರೂ ಕ್ಷಣ ಕ್ಷಣಕ್ಕೂ ಸಲಹುತ್ತಿರುವ ನನ್ನದೇ ರಾಗ ನೀನು. ದಿನವಿಡೀ ಈ ರಾಗ ಕೇಳುತ್ತಲೇ ನಾನು ಬದುಕುತ್ತಿದ್ದೇನೆ. ಇಂತಿ ನಿನ್ನ ಪ್ರೀತಿಯ ಕೇಂಡ. ಇದು ಜೀವನ ಉದ್ದಕ್ಕೂ ನಿನಗಿರಬೇಕು, ನಿನಗೆ ಹೊಸ ಉತ್ಸಾಹವನ್ನು ತುಂಬ್ತಾ ಇರಬೇಕು ಅಂತ ಇಲ್ಲಿಯ ನೆನಪುಗಳೆಲ್ಲವನ್ನೂ ಸೇರಿಸಿ, ಈ ಪತ್ರವನ್ನು ಸೇರಿಸಿ ನಿನಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಮಾಡಿದ್ದೀನಿ. ಒಂದು ನಿಮಿಷ ಅಲ್ಲೇ ಇರು. ಈ ಪತ್ರ ಜೊತೆಗೆ ಇಲ್ಲಿಯ ಕೆಲವು ಸ್ಪೆಷಲ್ ಮೂಮೆಂಟ್ಸ್ಗಳನ್ನು ಕ್ಯಾಚಪ್ ಮಾಡಿದ್ದೀನಿ. ಒಂದು ಫೋಟೋ ಫ್ರೇಮ್ ಥರ ಮಾಡಿ ನೀನು ಕೊಟ್ಟಿದ್ದೀನಿ. ನನ್ನ ಬೆಡ್ರೂಮಲ್ಲಿ ದಿನ ಇದನ್ನು, ಈ ಲೆಟರನ್ನು ಓದು, ಖುಷಿಪಡು. ನಿನ್ನ ಈ ನೆನಪು ಜೋಡಿ ನಂಬರ್ 1 ನೆನಪು ಜೀವನದುದ್ದಕ್ಕೂ ಇರಲಿ, ನಿನಗೆ ಹೊಸ ಸ್ಫೂರ್ತಿ ಕೊಡಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾಳ್ವಿಕಮ್ಮ, ಅವರು ನೀವು ಹೇಳಿದ ಹಾಗೆ ಸರ್, ಶಿ ಈಸ್ ವೈಫ್ ನಂಬರ್ 1. ಅವರು ಪತ್ನಿ ನಂಬರ್ 1 ಅಂತ ಪಟ್ಟ ಇದ್ದರೆ ಖಂಡಿತ ಅವರು ಕೊಡ್ಬೋದು. ಶಿ ಈಸ್ ರಿಯಲಿ ಅ ರೋಲ್ ಮಾಡೆಲ್ ಫಾರ್ ಆಲ್ ವಿಮೆನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾ. ಈಗ ಮಿತ್ರ ಸರ್ ಅಂತಹ ಒಳ್ಳೆ ಜೀವನ ಪ್ರೇಮಿಯನ್ನ ಈಗ ಸತ್ಕರಿಸಿ ಅವರಿಗೆ ಅವಾರ್ಡ್ ಕೊಡುವಂತ ಸಮಯ. ಬೀಗರೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಅವರಿಬ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ದು ಜನ್ಮ ಜನ್ಮಗಳ ಸಂಬಂಧ ಅಂತ. ಸೊ ಹಾಗಾಗಿ ಜನ್ಮದ ಜೋಡಿ ಅವಾರ್ಡನ್ನು ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಿತ್ರ ಸರ್. ಥ್ಯಾಂಕ್ ಯು ಗೀತಾ ಮ್ಯಾಮ್.
ಈಗ ಹೃದಯದ ವೇದಿಕೆಗೆ ಬರ್ತಾ ಇರುವಂತ ಮುಂದಿನ ಜೋಡಿ ಝೀನೆ ಅತ್ತೆ ಮನೆ ಝೀನೆ ತವರು ಮನೆ ಮಾಡ್ಕೊಂಡಿರುವಂತ ಜೋಡಿ. ಲೆಟ್ಸ್ ವೆಲ್ಕಮ್ KGF ಜೋಡಿ ಜಿಜಿ ಅಂಡ್ ದಿವ್ಯಾ. ಪ್ರಪಂಚನೇ ಒಂದು ರೌಂಡು ಹಾಕಂಬರು ಇಂಥ ಚೆಂಡು ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಡ ನಮ್ಮೂರಿಗೆ ಶಾನೆ ಟಾಪಗೌಡ. ಶಾನೆ ಟಾಪಗೌಡ ನಮ್ಮೂರಿಗೆ ಶಾನೆ ಟಾಪಗೌಡ. ಜಿಜಿ ಅವರೇ, ನಿಮ್ಮ ಗೋಲ್ಡನ್ ಜರ್ನಿಯ ವಿಟಿಯನ್ನು ನೋಡೋಣ. ವಿಟಿ ಪ್ಲೀಸ್. ಅವತ್ತು 2 ಘಟನೆ ನಡೀತು. ಕಾಮಿಡಿ ಕಿಲಾಡಿ ಶೋನು ಶುರುವಾಗುತ್ತೆ, ಅಲ್ಲಿದ್ದು ಹುಡುಗಿ ಜೊತೆ ಲವ್ ಶುರುವಾಗುತ್ತೆ. ಅವತ್ತು ಆ ಜೋಡಿ ಹುಡ್ತು, ಅದ್ರ ಜೊತೆಗೆ ಜೋಡಿ ನಂಬರ್ 1 ಹುಡ್ತು. ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಕೊಟ್ಟ ದೊಡ್ಡ ಗಿಫ್ಟ್ ಅವಳು ನನಗೆ. ನಾನು ಫುಲ್ ಬೆಡ್ ರಿಡನ್ ಆಗಿದ್ದೆ. ಒಂಚೂರು ಮುಜುಗರ ಪಟ್ಕೊಳ್ದೆ ಒಬ್ಬ ತಾಯಿ ಮಗನಿಗೆ ಹೆಂಗ್ ಸೇವೆ ಮಾಡ್ತಾಳೋ ಆ ತರ ಸೇವೆ ಮಾಡಿದಾಳು ಅವಳು. ಹೆಂಡತಿ ಸಿಕ್ಕಿದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಾಯಿ ಸಿಕ್ಕಿದಾಳೆ. ನಿನಗಿಂತ ದೊಡ್ಡವನಾಗಿರ್ಬೋದು, ನಿನಗಿರೋ ಒಳ್ಳೆ ಗುಣಕ್ಕೆ ಕೈ ಎತ್ತಿ ಮುಗಿತೀನಿ ಚಿನ್ನ. ಇವಳು ಸರಿ ಇಲ್ಲ ಅಂತ ಹೇಳಿದ ಜನ ಮುಂದೆನೆ ನನ್ನ ತಾಯಿ ಇವಳು ಅಂತ ಹೇಳಿದ ದೇವರವರು. ನಮ್ಮಿಬ್ರು ಜೋಡಿ ಆಗಕ್ಕೆ ಮುಖ್ಯ ಕಾರಣ ಆಗಿದ್ದು ನಮ್ಮ ತಂದೆಯವರು. ಕಣ್ಣುಗಳು ಜಿಜಿ ಅವ್ರ ಗುಣ ನನಗೆ ತುಂಬಾ ಇಷ್ಟ ಆಯ್ತು. ನಾನೇ ಜಿಜಿ ಅನ್ನೋರ್ನ ಅಪ್ರೋಚ್ ಮಾಡಿದೆ. Today I'm seeing her as a proud actor, proud mother and an amazing wife. Jodi number 1 alli avaribbru jotel jodiyaಗಿ ಬಂದಿದ್ದಾರೆ. It's such a proud moment for me. And look at her, she's so cute. ನನಗೆ ಅಣ್ಣವ್ರನ್ನ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಅವರ ಒಂದು ಪ್ರತಿಬಿಂಬ ತರ ಶಿವಣ್ಣ ಅವರಿದ್ದಾರೆ. ಸೊ ಅವರ ಕೈಯಲ್ಲಿ ನನ್ನ ಮಗು ಇದ್ದು ಆಶೀರ್ವಾದ ಸಿಕ್ಕಿರೋದು, ಒಬ್ಬ ಸಾಮಾನ್ಯ ತಾಯಿಯಾಗಿ ಇದ್ದಂತಹ ಕನಸು ಇವತ್ತು ನೆರವೇರಿದೆ. ಈ ಜಿ ಕುಟುಂಬ ಅಂತ ಏನ್ ಹೇಳ್ತಾರಲ್ಲ, ನಮ್ಮ ಕುಟುಂಬದ ಜೊತೆ ನಮ್ಮ ಮಗುದು ನಾಮಕರಣ ಮಾಡೋಣ ಅಂತ ಯೋಚನೆ ಮಾಡಿ. ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ಜಿಜಿ ಮತ್ತೆ ದಿವ್ಯಾ ಇಬ್ರು ತುಂಬಾ ವರ್ಷಗಳ ಕಾಲ ಸಂಸ್ಕೃತಿಯೊಂದಿಗೆ ಸಂತೋಷವಾಗಿ ಬದುಕಿ ಅಂತ ನಾನು ಹಾರೈಸ್ತೀನಿ. ಸಂಸ್ಕೃತಿ ರೂಪದಲ್ಲಿ ನಿಜವಾಗ್ಲೂ ನನ್ನ ಅಮ್ಮನೇ ಬಂದಿರುತ್ತೆ. ಅಮ್ಮ ಬೇಗ ಹೊಂಟೋದ್ರು, ಅಪ್ಪ ಇದ್ರು. ಬೆಂಗಳೂರಿಗೆ ಬಂದಾದ್ಮೇಲೆ ಆಂಜನೇಯ ಸರ್ ಅಂತ ಲಿಟ್ರಲಿ ನನ್ನ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ, ಸ್ವಂತ ಮಗನ ಥರ ನೋಡ್ಕೋತಾರೆ ನಾನು ಇಲ್ಲಿ ಬೆಂಗಳೂರಲ್ಲಿ. ಎಲ್ಲರೂ ಫಸ್ಟ್ ನಮಗೆ ಹೇಳ್ತಾ ಇದ್ದು ಇದು ಒಂದು ಜೋಡಿನ ಪೇರೆ ಅಲ್ಲಪ್ಪ ಅಂತ ಹೇಳ್ತಾ ಇದ್ರು. ಬಟ್ ಈ ವೇದಿಕೆಗೆ ಬಂದ್ಮೇಲೆ ನಿಜವಾಗ್ಲೂ ಯಾರೆಲ್ಲ ಆಡ್ಕೊಂಡು ನಗಡಿದ್ರೋ ಅವರೇ ಫೋನ್ ಮಾಡಿ ಹೊಗಳ್ತಾ ಇದ್ದಾರೆ. ಹಾಗಾಗಿ ನಾವು ಜಿ ಕನ್ನಡಕ್ಕೆ ಸ್ಪೆಷಲ್ ಆಗಿ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಲೈಫಲ್ಲಿ ತಾಯಿ ಋಣ, ಭೂಮಿ ಋಣ, ಗುರುಗಳ ಋಣ, ಈ 3 ತೀರ್ಸಕ್ಕಾಗದೇ ಇರೋ ಋಣಗಳಂತೆ. ಅದರ ಜೊತೆಗೆ ನನಗೆ ಜಿ ಕನ್ನಡದ ಋಣ ಮತ್ತು ಈ ಋಣ ತೀರ್ಸಕ್ಕಾಗಲ್ಲ. ಜಿಜಿ ಅವರೇ, ನಿಮ್ಮ ಬದುಕಿನ ಬರಹವನ್ನ ಬದಲಾಯಿಸಿದ್ದು ನಿಮ್ಮ ಬರಹದ ಮೇಲಿನ ಪ್ರೀತಿ. ಈಗ ನಿಮ್ಮ ಪ್ರೀತಿಯ ಹೆಂಡತಿಗೆ ಪ್ರೇಮ ನಿವೇದನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಬಡವನಾದರೆ ಏನು ಪ್ರಿಯೇ ಕೈ ತೊತ್ತ ತಿನಿಸುವೆ. ದಿವ್ಸ ನೀನು ನೋಡಿದಾಗಲೆಲ್ಲ ನನಗೆ ಹಾಡು ಜ್ಞಾಪಕ ಬರುತ್ತೆ. ಹೇಗೆಂದು ಹೇಳುವೆ, ನೀನು ನನಗೆ ಸತಿಯಾಗುವ ಮೊದಲು ದಮ್ಮಿರದ ಹುಡುಗನಾಗಿದ್ದೆ, ನೀನು ಸತಿ ಆದಮೇಲೆ ನಾನು ಪತಿಯಾದೆ, ನೀನು ನನಗೆ ದಮ್ಮಾಗಿ ಬಂದೆ ನೋಡು, ಅಂದಿನಿಂದ ನಾನು ದಂಪತಿಯಾದೆವು.
ಹಾಗಾಗಿ ನಾನು ನಿನಗೆ ಪತಿಯಾದರೆ ನೀನು ನನ್ನ ಜೀವನದ ದಮ್. ಇಬ್ಬರು ಸೇರಿ ದಂಪತಿಗಳಾದ ನಾವು ದಾಂಪತ್ಯದಲ್ಲಿ ಉಸಿರಲ್ಲಿ ಉಸಿರಾಗೋಣವೆಂದು ಈ ಜೋಡಿ ನಂಬರ್ ವೇದಿಕೆಯಲ್ಲಿ ಸಾಬೀತು ಮಾಡೋಣ. ಹೆಚ್ಚೇನು ಹೇಳಲಿ ಯಜಮಾನಿ, ನೀ ನಗುತ್ತಿದ್ದರೆ ನನಗೆ ಅಷ್ಟೇ ಸಾಕು. ನಾವು ಗಂಡ ಹೆಂಡರಾಗಿ ಬದುಕುವುದಕ್ಕಿಂತ ಸ್ನೇಹಿತರಾಗಿ ಬದುಕೋಣ ಎಂಬುದೇ ನನ್ನ ಆಸೆ. ದಿವ್ಯಾ ಹೇಳಿ, ಹೇಗೆ ಅನಿಸ್ತು ನಿಮಗೆ? ಇಲ್ಲ, ಒಂದು ಎಂತ ಹೇಳೋದು, ಒಂದು ತೂಕದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ರೆಸ್ಪಾಂಡ್ ಮಾಡಿ ಅದಕ್ಕೆ ಸಮ ತೂಗ್ಸೋಕ್ಕಾಗಲ್ಲ. ಅದಕ್ಕೆ ಮೌನವಾಗೇ ಖುಷಿ ಪಡ್ತೀನಿ ಅಷ್ಟೇ ಮನಸ್ಸಲ್ಲಿ. ತುಂಬ ಖುಷಿ ಆಯ್ತು. ವೆರಿ ಸ್ವೀಟ್, ವೆರಿ ಸ್ವೀಟ್. ಇವರ ಒಂದು ಜರ್ನಿ ಹೇಗೆ ಅನಿಸ್ತು ನಿಮಗೆ ಪ್ರೇಮ್ ಅವರೇ? ಅವನಲ್ಲಿ ಬರೀ ಪ್ರೀತಿನ ಮಾತ್ರ ನೋಡಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ನಿಗೆ ಒಳ್ಳೇದಾಗಲಿ, ಅವನೆಲ್ಲರ ಸಂಕೋಚ ಇರ್ಬೋದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು, ಎಲ್ಲಾನು ದೂರ ಮಾಡಿ ಅವನ್ನ ನಂಬಿ ಕೈ ಹಿಡಿತಾಳಲ್ಲ. ಇವತ್ತೂ ಸಹ ತನ್ನ ಮಗುಗಿಂತ ಅವನೇ ನನ್ನ ಪ್ರಿಯಾರಿಟಿ ಅಂತ ಹೇಳ್ತಾಳೆ. ಇಂಥ ಸಂಸ್ಕೃತಿ ಸಿಗೋದು ಬಹಳಷ್ಟು ಅಪರೂಪ. ಸೊ ಹಾಗಾಗಿ ನನ್ನ ಎಲ್ಲ ಹೃದಯದಿಂದ ನಾನು ದೇವ್ರನ್ನ ಕೇಳ್ಕೊಳ್ತೀನಿ, ಭಗವಂತ ಎಲ್ಲ ರೀತಿನಲ್ಲೂ ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರ್ಲಿ ಅಂತ ಹಾರೈಸ್ತೀನಿ. ಲವ್ ಯು, ಲವ್ ಯು, ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಅವರೇ. ಈ ಒಂದು ಪ್ರಬುದ್ಧ ಜೋಡಿಯನ್ನ ಅವಾರ್ಡ್ ಕೊಟ್ಟು ಸತ್ಕರಿಸುವಂತ ಸಮಯ ಈಗ. ಬಿಗ್ರೆ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಓಕೆ, ಜಿಜಿ ಹಾಗೂ ದಿವ್ಯಾಗೆ ಯಾವ ಪ್ರಶಸ್ತಿಯನ್ನ ಕೊಟ್ಟು ಸತ್ಕರಿಸ್ತಾ ಇದ್ದೀರಾ ಬಿಗ್ರೆ? ಕಿಲಾಡಿ ಜೋಡಿ ಅನ್ನೋ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್ ಜಿಜಿ ಅಂಡ್ ದಿವ್ಯಾ, ಥ್ಯಾಂಕ್ ಯು. ಈಗ ಮುಂದಿನ ಜೋಡಿಯನ್ನ ಗ್ರ್ಯಾಂಡ್ ಫಿನಾಲೆಯ ವೇದಿಕೆಗೆ ಕರೆಯುವಂತ ಸಮಯ. ಇವರ ಪ್ರೀತಿಗಿದೆ 7 ಸ್ವರಗಳ ಶಕ್ತಿ. ಇವರ ಪ್ರೀತಿಯೇ ಲೀಲಾವತಿ. ಸ್ವಾಗತಿಸಿ ಜೋಡಿಯ ವೇದಿಕೆಯ ಸ್ವರ ದಂಪತಿ ಕಂಬದ ರಂಗಯ್ಯ ಹಾಗೂ ಲೀಲಾವತಿ. ಪ್ರತಿ ಹಾಡಿಗೂ ಪಲ್ಲವಿ ಇರುತ್ತೆ, ಹಾಗೆ ಚರಣ ಇರುತ್ತೆ. ಕೆಲವು ಹಾಡು ಮುಗಿಯುತ್ತೆ, ಮತ್ತೆ ಹೊಸ ಹಾಡು ಪ್ರಾರಂಭ ಆಗುತ್ತೆ. ರಂಗಯ್ಯ ಅವರೇ, ಈಗ ಇದೇ ವೇದಿಕೆ ಮೇಲೆ ನಿಮ್ಮಿಬ್ಬರ ಜರ್ನಿನ ನೋಡೋಣ ಅಲ್ಲ? ವಿಟಿ ಪ್ಲೀಸ್. ಜೊತೆಯಲ್ಲಿ ಆರ್ಕೆಸ್ಟ್ರಾಗಳ ಮೂಲಕ ಬೆಳೆದು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ವೈವಿಧ್ಯಮಯ ಪ್ರತಿಭೆಯ ಮೂಲಕ ಬೆಳೆದಿರುವಂತಹ ಹಳ್ಳಿ ಪ್ರತಿಭೆ ಇವರು. ನಮ್ಮ ಕಂಬದ ರಂಗಯ್ಯ ಅವರು, ಅವರ ಶ್ರೀಮತಿಯವರು ಲೀಲಾವತಿಯವರು. ನಾವಿಬ್ರು, ನಮಗಿಬ್ರು ಮಕ್ಕಳು, ಒಂದು ಪುಟ್ಟ ಫ್ಯಾಮಿಲಿ, ತುಂಬಾ ಸಂತೋಷವಾಗಿದ್ದೀವಿ. ಆಕಾಶದೇ ಹಾರಾಡುವ ಜೀವನದಲ್ಲಿ ನಾವು ಪಟ್ಟಿರೋಂಥ ಕಷ್ಟ ನನ್ನ ಮಕ್ಕಳು ಕಷ್ಟ ಪಡಬಾರ್ದು. ನಯ ವಿನಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ಯಶಸ್ಸು, ಆ ಕಟ್ಟಿಟ್ಟ ಬುತ್ತಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಹೂವು ಯಾರ ಮುಡಿಗೋ ಯಾರ ಹೊಲವು. ಚಿಕ್ಕವ್ರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅನ್ಕೊಬೇಡಿ. ಆ ಸರಸ್ವತಿಗೆ ನಿಮ್ಮ ಹೆಸರು ಯಾರಿಟ್ರೋ ಗೊತ್ತಿಲ್ಲ, ಕಂಬದ ರಂಗಯ್ಯ ಅಂದ್ಬಿಟ್ಟು. ಅವ್ರಿಗೆ ಎಷ್ಟು ಒಳ್ಳೆ ಧ್ವನಿ ಕೊಟ್ಟಿದ್ದಾನೆ, ಅದಕ್ಕಿಂತ ಒಳ್ಳೆ ಹೃದಯ ಕೊಟ್ಟಿದ್ದಾನೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹೇಳಲು ಕೇಳಲು ಈ ಸಮಯವಲ್ಲದೆ ಮತ್ತಿನ್ಯಾವ ಸಮಯ ಬರುತ್ತದೆ? ಬಾಳುಗಳ ಜೀವನ ಎಲ್ಲ ಇವ್ರ ತಂಗಿಗೋಸ್ಕರ ಮುಡುಪಾಗಿಟ್ಟಿದ್ರಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು.
ಆಗ್ಲೇ ಅಪ್ಪ ತೀರೋಗ್ಬಿಟ್ರು. 8 ಜನ ಹೆಣ್ಮಕ್ಳು, ಅಣ್ಣನ್ಗೂ ನನ್ನ ಮೇಲೆ ಸಂಸಾರ ಜವಾಬ್ದಾರಿ ಬಿಟ್ಬಿಡ್ತು. ಅಣ್ಣ ತೀರೋಗ್ಬಿಟ್ರು. ಒಬ್ಬ ಅಣ್ಣ ಹೋದ್ರೆ ಭಗವಂತ ನಿನಗೆ 100 ಜನ ಅಣ್ಣಂದ್ರು ಕೊಟ್ಟಿದ್ದಾರೆ. ಅಣ್ಣ ತೀರೋದಾಗಿಂದ ತುಂಬಾ ಅದು ನೋವುಗಳನ್ನ ತುಂಬಾ ಇದು ಮಾಡಿದೆ. ಇವತ್ತು ಅಣ್ಣವ್ರ ಜೊತೆ ಡ್ಯಾನ್ಸ್ ಮಾಡೋದಲ್ಲ, ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ನಿಜವಾಗ್ಲೂ ಸುಳ್ಳಲ್ಲ, ನಮ್ಮ ತಂಗಿದಿರು ಚೆನ್ನಾಗಿರ್ಬೇಕು, ನನ್ನ ತಂಗಿರ್ ಮದುವೆ ಮಾಡ್ಬೇಕು ನಾನು ಅಂತ ಹೇಳಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಅವ್ರನ್ನೆಲ್ಲರನ್ನು ಮದುವೆ ಮಾಡಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ನೀನ್ ಬಂದ ಮೇಲೆ ನನ್ನ ಜೀವನ ಹೇಗ್ ಬೆಳಕಾಯ್ತು ಗೊತ್ತಾ? ಬಾಳು ಬೆಳಕಾಯಿತು. ನೀ ಬಂದ್ಮೇಲೆ ನನ್ ಬಾಳ್ ಬೆಳಕಾಗಿರೋದು. ನನ್ಗೆ ಹಾಡ್ ಹೇಳಕ್ ಬರಲ್ಲ, ಒಂದ್ 2 ಲೈನ್ ಹಾಡ್ ಹೇಳ್ತೀನಿ ನಿಮ್ಗೋಸ್ಕರ. ಬಂದೆಯ ಬಾಳಿನ ಬೆಳಕಾಗಿ. ನೀನು ಮೈಕಲ್ ಹಾಡ್ತಾ ಇಲ್ಲ, ನನ್ನ ಹೃದಯದಲ್ಲಿ ಹಾಡ್ತಾ ಇಲ್ಲ. ಇವತ್ತು ಹೇಳ್ತೀನಿ, ಸಣ್ಣ ಪುಟ್ಟ ತಪ್ಪುಗಳು ನಿನಗೆ ಸಮಯ ಕೊಡಕ್ಕಾಗೋದಿಲ್ಲ, ಇನ್ನೊಂದು ಮತ್ತೊಂದು. ನಾನು ಈ ಸಮಯದಲ್ಲಿ ಈ ವೇದಿಕೆ ಮೇಲೆ ನಾನು ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಷ್ಟೊಂದೆಲ್ಲ ಗೊತ್ತೋ ಗೊತ್ತಿಲ್ದೇನೋ ನಿಮ್ ಮನ್ಸು ನೋಯಿಸಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ರಿ. ನನ್ನ ರಾಣಿ ತರ ಕರ್ಕೊಂಡು ಕೂರ್ಸಿದ್ರಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತ್ರಿ. ನನ್ನ ಜೀವನದಲ್ಲಿ ಯಾವತ್ತಿದ್ರು ನೀನು ರಾಣಿನೇ ತಾನೆ. ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದಮ್ಮ. ಹೆಣ್ಮಕ್ಳು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಏನಕ್ಕೆ ಅಂದರೆ ಸರ್, ಸಂತೋಷಕ್ಕೆ. ನಾನು ಎಲ್ಲೋ ಇದ್ದೆ, ನಂಗೆ ಇದೆ ಏನಂತ ಗೊತ್ತಿಲ್ಲ ಸರ್. ಈ ಪ್ರಪಂಚನೇ ವಸ್ತು. ನಿಜವಾಗಿ ಇಲ್ಲಿ ಬಂತು, ನಾನು ಇಷ್ಟೆಲ್ಲ ಕಲ್ತು ಎಲ್ಲ ಎಷ್ಟು ಹೇಳೋಕ್ಕೆ ಆಗಲ್ಲ ಸರ್, ಪದಗಳೇ ಬರ್ತಿಲ್ಲ. ನನಗೆ ನಿಜ ಹೇಳ್ಬೇಕಂದ್ರೆ ಸರ್, ನಂಗೆ ತಂದೆ ತಾಯಿ ಇಲ್ಲ, ಈಗ ಅಣ್ಣನೂ ಇಲ್ಲ. ನನ್ನ ನಾಡಕ ಮೇಡಮ್ ಅವ್ರ ಹತ್ರ ನಾನು ನನ್ನ ತಂದೆ ತಾಯಿ ನೋಡಿದ್ದೀನಿ, ನಿಮ್ಮನ್ನ ನನ್ನ ಅಣ್ಣ ಅಂದ್ಕೊಂಡಿದ್ದೀನಿ. ಓಡಾಡ್ತಾರೆ ನನಗೂ, ನಾನು ಜಾಸ್ತಿ ಸಾರಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಕಂಬದ ರಂಗಯ್ಯ ಅಂತ ಒಬ್ಬ ಪುಟ್ಟ ಗಾಯಕ ಇದ್ದಾನೆ, ಒಳ್ಳೆ ಹಾಡುಗಳು ಹಾಡಿ ನಿಮ್ಮ ಮನಸ್ಸಿಗೆ ಮುದ ಕೊಡ್ತಾನೆ ಅನ್ನೋ ತೋರಿಸ್ಕೊಟ್ಟಿದ್ದು ಈ ಒಂದು ಜಿ ವೇದಿಕೆ, ಜಿ ಕನ್ನಡ ವೇದಿಕೆ. ಈಗ ಒಂದು ಹಾಡಿನಂತ ಪಾತ್ರದ ಮೂಲಕ ನಿಮ್ಮ ಭಾವನೆಯನ್ನ ಇವ್ರಿಗೆ ವ್ಯಕ್ತಪಡಿಸಿ ರಂಗಯ್ಯ ಅವರೇ. ಓಕೆ, ಖಂಡಿತ. ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಬರೆಯುವೆನು ನಿನಗೊಂದು ಒಲವಿನ ಪತ್ರ, ಅಳತೆಗೆ ಮೀರಿದ್ದು ನನ್ನ ಪ್ರೀತಿಯ ಗಾತ್ರ. ಕಷ್ಟದಲ್ಲೂ ಇಷ್ಟಪಟ್ಟ ಜೀವನ ನಮ್ಮದು, ಅದರಲ್ಲಿ ಮುಖ್ಯ ಪಾಲು ನಿನ್ನದು. ಕನಸಿನ ಮೂಟೆಗಳ ಹೊತ್ತವನು ನಾನು, ಫಲ ಕೊಡುವ ಹೂಗಿಡಕ್ಕೆ ನೀರೆರೆದೆ ನೀನು. ಜಗಕ್ಕೆಲ್ಲ ಸಾರುತ್ತ ಹೇಳುವೆನು ನಾನು, ಜಗಕ್ಕೆಲ್ಲ ಸಾರುತ್ತ ಹೇಳುವೆನು ನಾನು, ನಮ್ಮ ಸುಖ ಸಂಸಾರಕ್ಕೆ ನಾಂದಿ ನೀನು. ಜಿ ಕನ್ನಡ ವೇದಿಕೆಯಲ್ಲಿ ಇಬ್ಬರು ಸೇರಿದರೆ ಜೋಡಿ ನಂಬರ್ 1, ನನ್ನ ಸಂಸಾರದಲ್ಲಿ ನೀನೇ ನಂಬರ್ 1. ಬರೀ ಇದು ಇಷ್ಟೇ ಅಲ್ಲ, ಒಂದು ಹಾಡು ಹೇಳಿದ್ರೇನೆ ಇದಕ್ಕೆ ಸಾರ್ಥಕ. ಓಕೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ನಾನು ಇಲ್ಲಿ ನಿಂತ್ಕೊಂಡು ಹಿಂಗೆ ಒಮ್ಗೊಂದು ಮಾತಾಡ್ತೀನಿ. ಐ ಲವ್ ಯು ಕಣ್ರಿ. ಒಂದು ಹಳ್ಳಿಯಿಂದ ಬಂದಂತ ಹುಡುಗಿ, ಏನು ಗೊತ್ತಿಲ್ದಿರೋಂಥ ಹುಡುಗಿ, ಮೊದಲನೇ ಸರಿ ವೇದಿಕೆ ಹತ್ತಿರೋಂಥ ಹುಡುಗಿ ಇವತ್ತು ಕೆಲವೇ ವಾರಗಳಲ್ಲಿ ತನ್ನ ಗಂಡನ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತಾಳೆ ಅಂದ್ರೆ ಬಹುಶಃ ಅದು ಅವ್ರ ಜೀವಮಾನದಲ್ಲೇ ಸಾಧ್ಯ ಆಗ್ತಾ ಇರ್ಲಿಲ್ವೇನೋ ಈ ವೇದಿಕೆ ಇಲ್ಲ ಅಂದ್ರೆ ನನ್ನ ಅನಿಸಿಕೆ. ನಿಜ. ಬದುಕಿನ ಬದಲಾವಣೆಯನ್ನ ಸಂಭ್ರಮಿಸ್ತಾ ಇರುವಂತ ಈ ಒಂದು ಜೋಡಿಗೆ ಅವಾರ್ಡ್ ಅನ್ನ ಕೊಟ್ಟು ಸತ್ಕರಿಸಬೇಕು ಅಂತ ನಾನು ಬೀಗರನ್ನ ಕೇಳ್ಕೊಳ್ತಾ ಇದ್ದೀನಿ. ಅವ್ನು ಸರಸ್ವತಿ ಪುತ್ರ, ಯಾವಾಗಲೂ ಸರಿಗಮ 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 ಅಂತಾನೆ ಇರ್ತಾನೆ. ಹಾಗಾಗಿ ಇಬ್ಬರಿಗೂ ಸರಿಗಮ ಜೋಡಿ ಅನ್ನೋ ಒಂದು ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬೀಗ್ರೆ. ಆ್ಯಂಡ್ ಲೀಲಾವತಿ ಅವರೇ, ದಿನ ಐ ಲವ್ ಯು ಕಣ್ರಿ ಅಂತ ಹೇಳ್ತಾನೆ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮದುವೆ ಆದ್ಮೇಲೆ ಎಲ್ಲರೂ ಹನಿಮೂನ್ಗೆ ಹೋಗ್ತಾರೆ, ಆದ್ರೆ ಇವರು ಸೀದಾ ನಮ್ ಸೆಟ್ಗೆ ಬಂದ್ಬಿಟ್ರು. ಸದಾ ಮುತ್ತಿನ ಹಾರ ಪೋಣಿಸುವಂತಹ ಮುತ್ತಿನಂತ ಜೋಡಿ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ
ಕ್ಯೂಟ್ ಕಪಲ್ ನೀನಾದ್ ಅಂಡ್ ರಮ್ಯಾ. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರಿ ಇಹಲೋಕ ಶುಭಮೇ ವರದೆ. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರಿ ಇಹಲೋಕ ಶುಭಮೇ ವರದೆ. ನನ್ನವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೇನು ಬೇಕಿಲ್ಲ ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ. ಆನಂದದ ಆಲಾಪನ ಸನಿಹ ರೋಮಾಂಚನ. ನೀನಾದನ್ ರಮ್ಯಾ, ಹೃದಯದ ವೇದಿಕೆಗೆ ನಿಮ್ಮಿಬ್ಬರಿಗೂ ಪ್ರೀತಿಪೂರ್ವಕವಾದಂತ ಸ್ವಾಗತ. ನೀನಾದನ್ ರಮ್ಯಾ, ನೀವು ಮದುವೆ ಆಗಿ 4 ತಿಂಗಳಾಗಿದೆ. ನಿಮ್ಮ ಮುತ್ತಿನಂತ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಪ್ಲೀಸ್. ನಮ್ದು ಒಂಥರ ಲವ್ಲಿ ಅರೇಂಜ್ ಮ್ಯಾರೇಜ್. ಸ್ವೀಟ್ 16 ಡೇಸ್ ಆಗಿದೆ ಮದುವೆ ಆಗಿ. ಹರಿವನ್ನು ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಜೋಡಿ ನಂಬರ್ 1 ಸ್ಟೇಜ್ ಮೇಲೆ ಬರ್ತಾ ಇದೆ. ವೆರಿ ಹ್ಯಾಂಡ್ಸಮ್ ಕಪಲ್. ನಿಮ್ಮ ಜೋಡಿ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಮದುವೆ ಆಗಿ ಈ ವಾರಕ್ಕೆ 22 ದಿನ ಆಗ್ತಾ ಇದೆ. ಈ 22 ದಿನದಲ್ಲಿ 2 ಸಲ ಮದುವೆ ಆಗಿದ್ದಾರೆ ಇವರು. ಅಜ್ಜಿದ್ರೆಲ್ಲ ಸೇರ್ಕೊಂಡು ಮುತ್ ಕಂಡ್ಯಾ ಅಂತಾರೆ. ನಾನಿಲ್ಲ ಅನ್ಬೇಕು. ಮತ್ತೇನ್ ಕಂಡೆ ಅಂತ ಕೇಳ್ತಾರೆ. ಮುತ್ತಿನಂತ ಹೆಂಡತಿನ ಕಂಡೆ ಅಂತ ಮುತ್ತು ಮುತ್ತು ಎಲ್ಲವೋ ಮುತ್ತೆ ಯಾರ್ದು. ಬೇಬಿ, ಇವ್ರಿಬ್ಬರನ್ನ ನೋಡಿದ್ರೆ ನನಗೂ ಹೊಸದಾಗ ಮದುವೆ ಆಗ್ಬೇಕು ಅನ್ನಿಸ್ತಾ ಇದೆ. ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಮಧು? ಐ ಲವ್ ಯು ಮಧು, ಐ ಲವ್ ಯು. ವೆರಿ ವೆರಿ ಮೆಮೊರಬಲ್ ಡೇ ಇನ್ ಮೈ ಲೈಫ್. ನಾನು ಯಾವತ್ತೂ ಇದನ್ನು ಮರೆಯೋದಿಲ್ಲ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ಲವ್ ಯು. ನೀನು ಬೇಜಾರು ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಅಳಬಾರ್ದು. ನಾನು ಅಳೋದಿಲ್ಲ. ನೀನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಇವರು ಆಡಿಟರ್ ಅಂತ ಹೇಳಿದ್ರು. ಇವರು ಯುವರ್ ಅನ್ ಆಕ್ಟ್ರೆಸ್. 7 ಮಲೆ 77 ಮಲೆ ಮೇಲೆ ಮಾದೇಶ್ವರ ಹುಲಿ ಮೇಲೆ ಕುಂತಿದ್ರೆ ಈ ನನ್ನ ಮುದ್ದು ಮಾದೇಶ 7 ಅಡಿ ಮರದ ಮೇಲೆ ಕುಂತವನೆ. ಗಂಡನಿಗೆ ತಾಯಿಯಾಗಿ ಪಾರ್ಟ್ ಮಾಡೋದು ಇಸ್ ನಾಟ್ ಎ ಜೋಕ್. ರಮ್ಯಾ ವಾಸ್ ಔಟ್ಸ್ಟ್ಯಾಂಡಿಂಗ್. ನೀನಾದ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಅದರಲ್ಲೂ ಜೀ ಕನ್ನಡ ಕೊಡೋ ಸರ್ಪ್ರೈಸ್ ನಂಗೆ ತುಂಬಾ ಇಷ್ಟ. ಹಾಯ್ ಪಾ. ಹಿ ಈಸ್ ಮೈ ರೋಲ್ ಮಾಡೆಲ್, ಸೊ ಐ ಲವ್ ಯು ಪಾ. ಇನ್ನೊಂದು ಜನ್ಮ ಅಂತಿದ್ರೆ ಇಬ್ರಲ್ಲಿ ಯಾರನ್ನ ನೀವು ಚೂಸ್ ಮಾಡ್ಕೊಳ್ತೀರಾ? ಡೆಫಿನೆಟ್ಲಿ ಇಬ್ರು ಬೇಕು. ನಮ್ಮ ಹಂಸಲೇಖ ಅವರು ಯಾವತ್ತೂ ಒಂದು ಮಾತು ಹೇಳ್ತಾ ಇರ್ತಾರೆ ಪ್ರೇಮಿಗಳಿಗೆ. ಒಬ್ರು ಮೈಯನ್ನ ಒಬ್ರು ಎಷ್ಟು ಸರಿ ಮುಟ್ಟು ನೋಡಿದ್ರಿ ಅನ್ನೋದು ಲೆಕ್ಕ ಇಡಬೇಡಿ, ಒಬ್ರು ಮನಸ್ಸನ್ನು ಒಬ್ರು ಎಷ್ಟು ಸರಿ ತಟ್ಟಿದ್ದೀರಾ ಅನ್ನೋದನ್ನ ಲೆಕ್ಕ ಇಡಿ.
This is our wedding date, ಹೌದು. May 20th, 2022. ಗ್ಯಾಲಕ್ಸಿಲಿರೋ ಒಂದು ಸ್ಟಾರ್ ರಿಜಿಸ್ಟರ್ಡ್ ಅಂಡರ್ ಯೋರ್ ನೇಮ್. ಟು ಮೈ ಫ್ಯೂಚರ್ ಸ್ಟಾರ್, ಟು ಮೈ ಲವ್ ಲೈಟ್, ನಿನಗೆ ಇದು ಒಂದು ಸರ್ಟಿಫಿಕೇಟ್. ಗ್ಯಾಲಕ್ಸಿನಲ್ಲಿ ದರ್ ಆರ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್. ಸೊ ಒಂದು ಸ್ಟಾರನ್ನ ನೀವು ತಗೊಳ್ಳೋದಿದೆಯಲ್ಲ, ತುಂಬಾ ಲವ್ಲಿ ಕಾನ್ಸೆಪ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ನನಗೆ ಗೊತ್ತು ನಿನಗೆ ಹೂ ತುಂಬ ಇಷ್ಟ. ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರೆಸೆಂಟ್ಗಳಲ್ಲೂ ನಾನು ನಿನ್ನ ಜೊತೆಗೆ ಇಷ್ಟೇ ಫ್ರೆಶ್ ಆಗಿರ್ತೀನಿ. ಐ ಲವ್ ಯು ಬೇಬಿ, ಐ ಲವ್ ಯು ಬೇಬಿ, ಐ ಲವ್ ಯು ಬೇಬಿ. ನಿಮಗೆ ಗೊತ್ತಿಲ್ಲದೇನೆ ನೀವಿಬ್ರು ಒಂದು ಬೇರೆನೇ ಸ್ವರೂಪ ತಾಳಿದ್ದೀರಿ ಇಬ್ರು. ಹೆಮ್ಮೆ ಆಗತ್ತೆ ನನಗೆ. ಜೋಡಿ ನಂಬರ್ 1 ಇಂದ ಇದು ಸಾಧ್ಯ ಆಗಿದೆ. ಇಷ್ಟೊಂದು ಸಾರ್ಥಕತೆ ಇದೆ. ನೀನಾಥ್, ಏನನ್ಸುತ್ತೆ ನಿಮಗೆ? ನಮ್ಮ ಜೀವನ ಇಷ್ಟು ಸುಂದರವಾಗಿದೆ ಅಂತ ನಮಗೆ ಜೀ ಕನ್ನಡ ಇವಾಗ ತೋರಿಸ್ಕೊಟ್ಟಿದೆ. ಜೋಡಿ ನಂಬರ್ 1 ವೇದಿಕೆ ತೋರಿಸ್ಕೊಟ್ಟಿದೆ. ಎಲ್ಲರೂ ಕರೀತಾರೆ, ಮುದ್ದಾಗಿ ಒಂದು ಹೆಸರಿದೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ನನಗೆ ಇಲ್ಲಿ ನೋಡಿದ ತಕ್ಷಣ ಖಂಡಿತ ನಮ್ಮಿಬ್ಬರದು ಒಳ್ಳೆ ಜೋಡಿ, ಕ್ಯೂಟ್ ಕಪಲ್, ಮುದ್ದಿನಂಥ ಜೋಡಿ, ಮುತ್ತಿನಂಥ ಜೋಡಿ ಅಂತ ಅನ್ನಿಸ್ತಾ ಇದೆ. ಈ ನೆನಪನ್ನು ನಾನು ಜೀವನ ಪರ್ಯಂತ ಇಟ್ಕೋತೀನಿ. ಇದನ್ನು ಜೀವನ ಪೂರ್ತಿ ನಾನು ಜ್ಞಾಪಿಸ್ಕೋತೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿರೋದಕ್ಕೆ, ರಮ್ಯನ್ ಕೈ ಹಿಡಿದಿರೋದಕ್ಕೆ, ಜೋಡಿ ನಂಬರ್ 1 ಬಂದಿರೋದಕ್ಕೆ ಇಷ್ಟು ಸಾಕು. ವೆರಿ ನೈಸ್ ನೀನಾಥ್. ಆ್ಯಂಡ್ ರಮ್ಯಾ, ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ವಿ ಕೇಮ್ ಟು ದ ಶೋ ಆ್ಯಂಡ್ ವಿ ಸ್ಪೆಂಟ್ ಅವರ್ ಇನಿಷಿಯಲ್ ಡೇಸ್ ಆಫ್ ವೆಡ್ಡಿಂಗ್ ಥ್ರೂ ದಿಸ್ ಶೋ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಜೋಡಿ ನಂಬರ್ 1. ವಿ ಆರ್ ವೆರಿ ಲಕ್ಕಿ ಟು ಬಿ ಹಿಯರ್. ವೆರಿ ನೈಸ್. ಹೇಳ್ಕೊಳ್ಳೋಕ್ಕಾಗದಿರೋಂಥ ಕೆಲವೊಂದು ವಿಷಯಗಳಿದ್ರೆ ಅದನ್ನ ಪ್ರೇಮ ಪತ್ರದ ಮೂಲಕ ನೀವು ನಿಮ್ಮ ಸಂಗಾತಿಗೆ ನಿವೇದನೆ ಮಾಡ್ಕೋಬಹುದು. ದ ಸ್ಟೇಜ್ ಇಸ್ ಆಲ್ ಯುವರ್ಸ್. ಪ್ರೀತಿ ಮಾಡೋದ್ರಲ್ಲಿ ನಾನೇ ರಾಜ ಅಂತ ಅನ್ಕೊಂಡಿದ್ದೆ. ಆದ್ರೆ ಪ್ರೀತಿನ ಹೀಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟ ಗೆಳತಿ ನೀನು. ನಿನ್ನ ಪ್ರೀತಿಸೋ ಹಂಬಲ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ನನ್ನ ರೀತಿಯ ಪ್ರೀತಿಯಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಳ್ಳದೆ ಅದೇನು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನಾನು ಅದನ್ನು ಒಪ್ಕೊಂಡು ತಿದ್ಕೊಂಡು ನಿನ್ನ ಜೊತೆ ಸರಿಯಾಗಿರ್ತೀನಿ. ಚಿನ್ನ ಗಿಡದಲ್ಲೂ ಬೆಳೆಯಲ್ಲ, ಸಸಿಯಲ್ಲೂ ಚಿಗರಲ್ಲ, ಭೂಮಿಯ ಆಳದಲ್ಲಿ ಅಡಗಿರುತ್ತೆ. ಅದನ್ನ ಪಡ್ಕೊಳ್ಳೋ ತಾಳ್ಮೆ, ಪರಿಶ್ರಮ, ಬುದ್ಧಿವಂತಿಕೆ ಎಲ್ಲ ನನ್ನಲ್ಲಿದೆ. ಆದ್ರೂ ನನಗೆ ಚಿನ್ನ ಬೇಡ, ಯಾಕಂದ್ರೆ ನನಗೆ ನೀನು ಸಿಕ್ಕಿದ್ಯಾ. ನಾನೇ ಧನ್ಯ. ಐ ಲವ್ ಯು ಕಂದ. ನಿನ್ ಗಂಡ ನಾನೇ ನಿನಾದ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮಗೆ ಸ್ಪೆಷಲ್ ಅವಾರ್ಡನ್ನು ಕೊಟ್ಟು ಸತ್ಕರಿಸುವಂಥ ಸಮಯ. ಬೀಗ್ರೆ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ತುಂಬ ಕ್ಯೂಟ್ ಆಗಿರುವಂಥ ಜೋಡಿ. ನಿಮ್ಮಿಬ್ಬರು ಜೋಡಿ ನೋಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ಈಗಲೂ ಅನ್ಸುತ್ತೆ ಅವ್ನು ಇನ್ನೊಂದ್ಸರಿ ಹೊಸ್ದಾಗ ಮದುವೆ ಆಗಬೇಕು ಅಂತ. ಮುತ್ತಿನಂಥ ಜೋಡಿ ನೀವು. ಯಾವ ಕೆಟ್ಟ ದೃಷ್ಟಿನೂ ನಿಮ್ಮ ಜೋಡಿ ಮೇಲೆ ಬೀಳದೆ ಇರಲಿ. ಇವರು ಸಾಮಾನ್ಯವಾದ ಮುತ್ತಲ್ಲ, ಸಮುದ್ರದಲ್ಲಿ ಸಿಗುತ್ತಲ್ಲ ಆ ಥರ ಪ್ರೇಷಿಯಸ್ ಆದ 2 ಮುತ್ತುಗಳು ಇವರು. ಸೊ ಹಾಗಾಗಿ ಮುತ್ತಿನಂಥ ಜೋಡಿ ಅವಾರ್ಡ್ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ನೀನಾದ್ ಅಂಡ್ ರಮ್ಯಾ. ನಿಮಗೆ ಒಳ್ಳೇದಾಗ್ಲಿ, ನಿಮ್ಮ ಮುಂದಿನ ಜೀವನ ತುಂಬಾ ಖುಷಿಯಾಗಿರಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರು ತಮ್ಮ ಕೆಲಸದ ಒತ್ತಡದಲ್ಲಿ ಚರ್ಮದ ಆರೈಕೆಯನ್ನ ಮರ್ತೆ ಹೋಗ್ಬಿಟ್ಟಿರ್ತಾರೆ. ಇದರಿಂದ ಅವ್ರ ಮುಖದಲ್ಲಿ ಮೊಡವೆಗಳು, ಕಪ್ಪು ಕಲೆಗಳು, ಇಂತಹ ಸಮಸ್ಯೆಗಳು ಶುರು ಆಗ್ಬಿಡುತ್ತೆ. ಈಗ ನೋಡಿ, ನಮ್ಮದೇ ವೇದಿಕೆಯ ಬ್ಯೂಟಿಫುಲ್ ಹೆಣ್ಣು ಮಕ್ಕಳು ಮನೆ ಕೆಲ್ಸ, ಆಫೀಸ್ ಕೆಲ್ಸ, ಜೊತೆಲಿ ಶೂಟಿಂಗ್ ಬರೋದು, ಈ ಓಡಾಟದಲ್ಲಿ ಮುಖದ ಆರೈಕೆಗೆ ಸಮಯನೇ ಸಿಗೋದಿಲ್ಲ ಇವ್ರಿಗೆ. ಜೊತೆಗೆ ಸ್ಕಿನ್ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗುವಂತ ಮುಖದಲ್ಲಿ ಧೂಳು ಕೂತ್ಕೊಳ್ಳುತ್ತೆ. ಆ ಧೂಳು ಚರ್ಮದಲ್ಲಿ ಏನಾದ್ರೂ ಉಳ್ಕೊಂಡ್ರೆ ಅದರಿಂದ ಅನೇಕ ಚರ್ಮದ ಸಮಸ್ಯೆಗಳು ಶುರು ಆಗೋಗ್ಬಿಡುತ್ತೆ. ಈಗ ನಮ್ಮ ನೇಹಾನೇ ನೋಡಿ, ಹೊರಗಡೆ ಶೂಟಿಂಗ್ ಹೋಗ್ಬೇಕು, ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೂ ಬರಬೇಕು, ಇಂತ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಅವರ ಚರ್ಮದ ಬಗ್ಗೆ ಕಾಳಜಿ ತಗೊಳ್ಳುವಂತ ಟೈಮ್ ಸಿಗುತ್ತಾ? ಇಲ್ವಲ್ಲ, ಸಿಗೋದಿಲ್ಲ. ಸೇಂಟ್ ಐಸ್ ಫೇಸ್ ವಾಶ್ USA ಅಲ್ಲಿ ಡಿಸೈನ್ ಆಗಿದ್ದು ಈ ಅದ್ಭುತವಾದಂತ ಪ್ರಾಡಕ್ಟ್ ಈಗ ಭಾರತದಲ್ಲೂ ಲಭ್ಯ ಇದೆ. ಸಂಪೂರ್ಣ ನೈಸರ್ಗಿಕ ಪ್ರಾಡಕ್ಟ್ ಗಳನ್ನ ಬಳಸಿ ತಯಾರಿಸಲಾಗಿರುವಂತಹ ಸೇಂಟ್ ಐಸ್ ಫೇಸ್ ವಾಶ್ ಅಲ್ಲಿ ಟೀ ಟ್ರೀ ಎಕ್ಸ್ಟ್ರಾಕ್ಟ್ ಮತ್ತು ಸ್ಯಾಲಿಸಿಲಿಕ್ ಅಂಶಗಳನ್ನ ಒಳಗೊಂಡಿದ್ದು ಇದರಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳನ್ನ ತಳೆದು ತ್ವಚೆಯಲ್ಲಿ ಕಾಂತಿಯನ್ನ ಹೆಚ್ಚಿಸುತ್ತದೆ. ಇನ್ನು ಮುಂದೆ ನಿಮ್ಮ ಮುಖದ ಚರ್ಮದ ಚಿಂತೆ ಬೇಕಾಗಿಲ್ಲ. ಮೊಡವೆಗಳಿಲ್ಲದ
ಕಾಂತಿಯುತ ಕ್ಲಿಯರ್ ಸ್ಕಿನ್ ನೀವು ಪಡ್ಕೊಳ್ಳಿ. ಈ ಸುಂದರವಾದಂತ ಸೇಂಟ್ ಐವ್ಸ್ ಫೇಸ್ ವಾಶ್ ಕಡೆಯಿಂದ ನಮ್ಮ ಎಲ್ಲಾ ಬ್ಯೂಟಿಫುಲ್ ಹೀರೋಯಿನ್ಸ್ಗೆ ಒಂದು ಗಿಫ್ಟ್ ಹ್ಯಾಂಪರ್ ತಲುಪುತ್ತೆ. ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಯನ್ನ ಇನ್ನಷ್ಟು ಗ್ರ್ಯಾಂಡ್ ಮಾಡೋದಿಕ್ಕೆ ಜೊತೆಯಾಗಲಿದ್ದಾರೆ ಕ್ಯೂಟ್ ಸೆಲೆಬ್ರಿಟಿ ಜೋಡಿ. ಲೆಟ್ಸ್ ವೆಲ್ಕಮ್ ದೂತ್ ಪೇಡ ದಿಗಂತ್ ಅಂಡ್ ಅಮೃತಾ ರೇ. ಎಲ್ಲೋ ಮಳೆಯಾಗಿದೆ ಎಂದು ಕಂಗಾಳಿಯು ಹೇಳುತ್ತಿದೆ, ಎಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ, ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ. ವೆಲ್ಕಮ್ ದಿಗಂತ್ ಅವರೇ, ವೆಲ್ಕಮ್ ಅಮೃತಾ, ವೆಲ್ಕಮ್ ಟು ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆ. ಏನ್ ಜೋಶಲ್ಲಿ ಒಂದು ನಿಮ್ಮ ಎವರ್ ಗ್ರೀನ್ ಸಾಂಗ್ ಅಲ್ವಾ ಇದು, ಅದಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದೀರಾ, ಸೂಪರ್ ಆಗಿತ್ತು ನಿಮ್ಮ ಎಂಟ್ರಿ. ನನಗೆ ಆ ಜೋಡಿ ಸಿಕ್ಕಿದೆ ಆ ಮೂವಿಯಿಂದ, ಹಾಗಾಗಿ ಅದು ನಮ್ಮ ಎವರ್ ಗ್ರೀನ್ ಸಾಂಗ್ ಅದು. ಓಕೆ ದಿಗಿ ಅವರೇ, ರೀಸೆಂಟ್ ಆಗಿ ಸೆಕೆಂಡ್ ಹನಿಮೂನ್ ಕೂಡ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ನಮಗೆ ಗೊತ್ತಾಯ್ತು. ನಿಮ್ಮ ಪ್ರಕಾರ ದಾಂಪತ್ಯ ಅಂತಂದ್ರೆ ಏನು? ದಾಂಪತ್ಯ ಅಂದ್ರೆ ನನ್ನ ಲೆಕ್ಕ ಒಂದು ಮಂತ್ರ ಇದೆ, ಅದ್ರ ಹೆಸರು ಹೂ ಮಂತ್ರ ಅಂತ. ಹೂ ಮಂತ್ರ ಹಾಕಿದ್ರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಅದೇನಪ್ಪಾ ಅಂತಂದ್ರೆ ಹೆಂಡತಿ ಹೇಳಿದಕ್ಕೆಲ್ಲ ಗಂಡ ಹೂ ಅಂತ ಇರಬೇಕು. ಓಕೆ, ಎಲ್ಲ ಗಂಡಸರು ಏನನ್ಬೇಕು? ಹೂ ಅನ್ಬೇಕು. ಆಂದ್ರಿತಾ ಅಂಡ್ ದಿಗಂತ್ ಅವರು, ನೀವಿಬ್ರು ನಮ್ಮ ಜೊತೆಲಿದ್ದು ನಮ್ಮ ಗ್ರ್ಯಾಂಡ್ ಫಿನಾಲೆ ಜರ್ನಿನ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಸನ ರೆಡಿ ಇದೆ, ಪ್ಲೀಸ್ ಟೇಕ್ ಅ ಸೀಟ್. ಈಗ ಮುಂದಿನ ಜೋಡಿಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಸಮಯ. ಇವರ ತುಂಟಾಟದಲ್ಲಿ ಮಕ್ಕಳ ಮುದ್ದು ಮನಸ್ಸಿದೆ, ಇವರ ಗಾಂಭೀರ್ಯದಲ್ಲಿ ವಯಸ್ಸಿನ ಅನುಭವದ ಪಾಠವಿದೆ. ಈಗಲೂ ಬದುಕನ್ನ ಮನಸಾರೆ ಪ್ರೀತಿಸುವಂತ ಜೀವನ ಪ್ರೀತಿ. ಸ್ವಾಗತಿಸಿ ನಮ್ಮ ವೇದಿಕೆಯ ತುಂಟಿ ಜೋಡಿ, ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ಎಕ್ಸ್ಪ್ರೆಷನ್ಸ್ ಕ್ವೀನ್ ರೋಹಿಣಿ ಮೇಡಮ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ. ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ ಎರಡೂ ಸಹ. ಸರ್, ನಿಮ್ಮ ಮನದ ಮಾತುಗಳನ್ನ ಈ ವೇದಿಕೆಯಲ್ಲಿ ಮನಸ್ಸು ಬಿಚ್ಚಿ ನೀವು ಮಾತಾಡಿದ್ದೀರಾ. 4 ಜನರೇಷನ್ಸ್ ಈ ವೇದಿಕೆ ಮೇಲೆ ತಂದಿದ್ದೀರಾ ಸರ್. ಇಂಥ ಹಲವಾರು ಮೆಮೊರೇಬಲ್ ಮೂಮೆಂಟ್ಸ್ ನಿಮ್ಮ ಜರ್ನಿಯಲ್ಲಿತ್ತು ಸರ್. ಈ ಸೂಪರ್ ಜರ್ನಿಯನ್ನ ನಾವೆಲ್ಲರೂ ಒಂದ್ಸಲ ನೋಡ್ಕೊಂಡು ಬರೋಣ. ಜರ್ನಿ ಮೀಟಿ ಪ್ಲೀಸ್. ಕನ್ನಡದ ಫ್ಯಾಮಿಲಿ ಸ್ಟಾರ್ ಅಂತಾನೆ ಫೇಮಸ್ ಇವರು. 34 ವರ್ಷದ ದಾಂಪತ್ಯ ಜೀವನದ ಜರ್ನಿ ಇದೆ ಇವ್ರ ಜೊತೆ. ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನೋಡಿದಂತ ಫಸ್ಟ್ ಸೆಲೆಬ್ರಿಟಿ ನೀವೇ ಸರ್. ನನ್ನ ಮದುವೆ ದಿನ ನಾನು ಕರೆಕ್ಟಾಗಿ ಎಂಜಾಯ್ ಮಾಡಿದಿರೋ ಇಲ್ಲ ನೆನಪಿಲ್ಲ ನನಗೆ, ಬಟ್ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಈಗಿನ ಯುವ ಪೀಳಿಗೆಗೆ ಮಾದರಿ ಈ ಬಾಂಧವ್ಯ. ನಿಮ್ಮ ಮೈ ಮನಸ್ಸು ದಾಂಪತ್ಯ ಜೀವನ ಇಷ್ಟೊಂದು ಫಿಟ್ ಆಗಿ ಇಟ್ಕೊಂಡಿದ್ದೀರಲ್ಲ, ನಿಮಗೆ ಮೊಮ್ಮಕ್ಕಳಿದಾರ ದೇವರನ್ನ ಯಾರೋ ನಂಬಲ್ಲ.
ಏನ್ ಸರ್ ಆ ಸೀಕ್ರೆಟ್? ಇನ್ನೂ ಏನೋ ಸಾಧನೆ ಮಾಡ್ಬೇಕು, ಇನ್ನೂ ಏನೋ ಹಸು. ತುಂಟಿ ಜೋಡಿ ಬಂದಿದೀವಿ ಮಿಸ್. 0ಇಂದ 150 ರೂಪಾಯಿಂದ ಇವತ್ತು ಇಲ್ಲಿವರೆಗೂ ಬಂದು ಇನ್ನೂ ಹಸುವಿದೆ ನಾನು ಮಾಡ್ಬೇಕು ಅನ್ನೋದಿದೆಯಲ್ಲ, ದಟ್ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಸರ್. ಒಂದೇ ಒಂದು ಮಾತು ಹೇಳಲ್ಲ, ಏನಮ್ಮ ಅದು ಅಂದೆ. ನಾವು ಮದುವೆ ಆಗೋವರೆಗೂ ಬಹಳ ಪವಿತ್ರವಾಗಿ ಇರೋಣವಾ ಅಂತ ಮುಗೀತಲ್ಗೆ. ಇದನ್ನ ಮೀರಿದ್ರೆ ಸ್ಟುಪಿಡ್ ಹೋಗಿ ನಾಯಿಗೆ ಇಬ್ರದಂಗೆ ಇಬ್ಬಿಡ್ತಾಳೆ. ಅಯ್ಯೋ, ನೀವು ದಿನ ಪೂರ್ತಿ ತಪ್ಪೇ ಮಾಡಿ. ಸರ್ಗೆ ಆಗ್ಲಿಂದ ನೋಡಿದ ಕುಟುಂಬಗಳದ್ದು ಸಮಸ್ಯೆ ಅಲ್ಲಪ್ಪ, ಬಹಳ ಹಿತವಾಗಿತ್ತು. ಇದು ಬಹಳ ಕಾಂಪ್ಲಿಕೇಟೆಡ್ ಕೇಸ್ ಇದು. ನೀವೊಂದು ಲೆಟ್ರ್ ಬರ್ದಿದ್ರದಲ್ಲಿ ಬಂದು ಈ ಸಲ ಬಂದಾಗ ಒಂದು ಮುತ್ತು ಕೊಡ್ತೀಯಾ ಅಂತ ಕೇಳಿದ್ರಿ. ನಾವು ದೇವ್ರನ್ನೇ ಕೋಪ ಬಂದ್ರೆ ಹೋಗಲ್ಲೋ ಅಂತೀವಿ, ನೀವೇನು ಹೋಗಯ್ಯ. ಮೇಡಮ್, ನೀವು ನೋಡೋದಕ್ಕಷ್ಟೇ ಕ್ಲಾಸು, ಬಟ್ ಒಳಗಡೆ ಊರ ಮಾಸ್. ಅಕಸ್ಮಾತ್ ನನಗೆ ಏನಾದ್ರು ಸಾರಿ ಹೇಳ್ಬೇಕು ಅಂತ ಆಸೆ ಐತೆ ಮನಸ್ಸಲ್ಲಿ. ನಾನು ಆ ಥರ ಮಾಡೋ ಚಾನ್ಸೇ ಇಲ್ಲ. ಅದೇನಾದ್ರೂ ನಿಮಗಿದ್ರೆ ಒಳಗಡೆ ಸ್ವಲ್ಪ ಕೇಳಿ ಸಾರಿ ಪಾರಿ. ಮಿಸ್ ನಂದಿನಿ, ನೀವು ನನ್ನ ಮದುವೆ ಮಾಡ್ಕೋತೀರಿ ಏನ್ರಿ? ಅಭಿಜಿತ್, ಐ ಆಮ್ ಪ್ರೌಡ್ ಟು ಬಿ ಯುವರ್ ಫ್ರೆಂಡ್. ವಿಷ್ಣು ಸರ್ ನೋಡ್ದಂಗೆ ಆಯ್ತು. ಅವರು ನಾನು ಒಂದು ತಾಯಿ ಹೊಟ್ಟೆಲಿ ಹುಟ್ಟಲಿಲ್ಲ ಅಷ್ಟೇ, ಅದ್ ಬಿಟ್ರೆ ಬೇರೆ ಯಾವುದೇ ವ್ಯತ್ಯಾಸನೇ ಇರ್ಲಿಲ್ಲ ನಮ್ಮಿಬ್ಬರಲ್ಲಿ ಅಷ್ಟೇ. ಈ ಮಧ್ಯೆ 8 ವರ್ಷಗಳ ಕಾಲ ಸರ್ ನಟಿಸದೆ ಮನೇಲೆ ಉಳ್ಕೊಳ್ತಾರೆ. ಇವರು ಒಬ್ಬ ಒಳ್ಳೆ ಲವರ್, ಒಬ್ಬ ಒಳ್ಳೆ ತಂದೆ, ಒಬ್ಬ ಒಳ್ಳೆ ಗಂಡ, ಎಲ್ಲದಕ್ಕೂ ಅವರು ಸೂಟಬಲ್ ವ್ಯಕ್ತಿ. ಬಟ್ ಅವ್ರಿಗೆ ದೇವರು ಅಷ್ಟು ಒಂದು ಇದ್ರ ಸ್ಥಾನ ಕೊಟ್ಟಿಲ್ಲ ಅವ್ರಿಗೆ. ನನ್ಗೆ ಅದು ಒಂದೊಂದ್ಸಲ ಬೇಜಾರಾಗತ್ತೆ. ಯಾಕೆ? I don't know why. He's a fantastic person. ನಿಮ್ಮ ಶಿಷ್ಯ ಕೂಡ ನಿಮ್ ಜೊತೆಗೆ ಬರ್ತಾ ಇದ್ದಾರೆ. ಅಭಿಜಿತ್ ಸರ್, ಹಾರ್ಟ್ಫುಲ್ ಆಗಿ ಐ ಪ್ರೇ ದಟ್ ಯು ವಿನ್ ದಿಸ್ ಶೋ. ನಾವೆಲ್ಲರೂ ಪ್ರೇ ಮಾಡ್ತೀವಿ ಜಿ ಟಿವಿ ವೇದಿಕೆ ಮುಖಾಂತರ ನಿಮ್ಗೊಂದು ಗೋಲ್ಡನ್ ಡೇ ಆದಷ್ಟು ಬೇಗ ಬಂದೇ ಬರುತ್ತೆ, ಬರಲಿ ಅಂತ ಸರ್. ಐ ಪ್ರಾಮಿಸ್ ಯು ಮ್ಯಾಮ್, ನೆಕ್ಸ್ಟ್ ಸಿನಿಮಾ ನಾನು ಯಾವುದೇ ಮಾಡಿದ್ರು ಅಭಿಜಿತ್, ಐ ವಿಲ್ ಸಿ ದಟ್ ಅಭಿಜಿತ್. ಒಬ್ಬ ಒಳ್ಳೆ ಕಲಾವಿದ ಒಂದ್ಸತಿ ಹುಟ್ಟುಬಿಟ್ರೆ ಅವನಿಗೆ ಸಾವೇ ಇಲ್ಲ ಸರ್. ಪ್ರತಿ ಮೂಮೆಂಟ್ಗೂ ನೀವು ಜೀವನ ತುಂಬಿಸ್ತಾ ಇದ್ದೀರಿ. ಎಷ್ಟೋ ಜನ ಬದುಕೋದಕ್ಕೆ ನೀವು ಸ್ಫೂರ್ತಿ ಆಗಿದ್ದೀರಾ ಸರ್. ನಿಜಕ್ಕೂ ನೀವು ನಮ್ಗೆ ಇನ್ಸ್ಪಿರೇಷನ್ ಸರ್. ರಿಯಲಿ ಲವ್ ಯು ಸರ್. ಮತ್ತೆ ಅವ್ರನ್ನ ವಾಪಸ್ ನಮಗೆ ಸ್ಟೇಜಲ್ಲಿ ತಂದು ಅವ್ರ ವಿಷಯ ಮೆಲುಕಾಕ್ಸ್ತಿರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೇ. ಒನ್ ಆಫ್ ದ ಬೆಸ್ಟ್ ಎವರ್ ಮೂಮೆಂಟ್ಸ್ ಇನ್ ಜಿ ಟಿವಿ ಅಂತ ಹೇಳಕ್ ಇಷ್ಟ. ಅಲ್ಮೇಲೂ ಅಭಿಜಿತ್ ಸರ್, ಯು ಆರ್ ರಿಯಲಿ ಫ್ಯಾಮಿಲಿ ಸ್ಟಾರ್. ನಮ್ಮ ಇಡೀ ನಮ್ಮ ಸಂಸಾರ ಹೀಗೆ ಜನ್ಮಪೂರ್ತಿ ಚಿರುಣಿಗಳಾಗ್ತೀವಿ. ನಂದೊಂದು ಆಸೆ, ಭಾಗ್ಯವಂತರು ಪಿಕ್ಚರ್ ಅಲ್ಲಿ ಲಾಸ್ಟ್ಗೆ ಅವರಿಬ್ರು ಸಾಯೋ ತರ ಒಟ್ಟಿಗೆ ಸಾಯ್ಬೇಕು. ನಾನು ಹೋದ್ಮೇಲೆ ಅವ್ರಿಗೆ ಕಷ್ಟ ಬೇಡ, ಅವ್ರು ಹೋದ್ಮೇಲೆ ನನಗೆ ಕಷ್ಟ ಬೇಡ. ಅಭಿಜಿತ್ ಸರ್, ಪ್ರತಿ ವಾರ ಪ್ರತಿ ಸಂಚಿಕೆ ಬೆಸ್ಟ್ ಮೂಮೆಂಟ್ ಆಗಿತ್ತು. ನಿಮ್ಮ ಮಾತು ಸರ್. ನಾನು ಸಿನಿಮಾ ಇಂಡಸ್ಟ್ರಿ ಬಂದು ಈ 2022 40 ಇಯರ್ಸ್ ಆಗ್ತಾ ಬರುತ್ತೆ. ಇಷ್ಟು ಜರ್ನಿನಲ್ಲಿ ನನಗೆ ಯಾವತ್ತೂ ಭಯ ಆಗಿದ್ದಾಗಲಿ ಬೇಜಾರಾಗಿದ್ದಾಗಲಿ ಆಗಿದ್ದು ನನಗೆ ಈ ಮಧ್ಯೆ 2012ಇಂದ 2020 8 ವರ್ಷ ನನ್ನ ಮನೇಲಿ ಕೂತಾಗ ತುಂಬ ಸ್ಟ್ರಗ್ಲಿಂಗ್ ಡೇಸ್ ಅದು. ಬಟ್ ನಾನು ಅದನ್ನು ನೆನೆಸ್ಕೊಳ್ಳೋಕ್ಕೂ ಕೂಡ ನನಗೆ ಭಯವಾಗುತ್ತೆ. ಆ ಥರದ್ದು ದಿನಗಳು. ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಾಗ ನಾನು ಇದಕ್ಕೆ ಕನ್ಸೆಸ್ಟೆಂಟ್ ಆಗಿ ನಾನು ಹೋಗಬೇಕಂತ ನನಗೊಂದು ಪ್ರಶ್ನೆ ಬಂತು. ಸರಿ, ಆಮೇಲೆ ಇವರೆಲ್ಲ ಹೇಳಿದ್ರು, ಇಲ್ಲ ನೀವು ಇವಾಗ ಈ ಸಮಯನ ನೀವು ಉಪಯೋಗಿಸಬೇಕು. ಜಿ ಕನ್ನಡಕ್ಕೆ ಹೋದರೆ ನೀವೊಬ್ಬರು ಇದ್ದೀರಾ, ನೀವೊಬ್ಬರು ಇಂಡಸ್ಟ್ರಿಲಿ ಬದುಕಿದ್ದೀರಾ ಅಂತ ಗೊತ್ತಾಗುತ್ತೆ. ಈಗ ಹೋಗ್ಬಿಟ್ಟು ಬರೋಕು ನನ್ನ ಹೆಂಡತಿ ಮಕ್ಕಳು ಹೇಳಿದಾಗ ನಾನು ಒಪ್ಕೊಂಡೆ. ಕಾರ್ಯಕ್ರಮಕ್ಕೆ ಬಂದಾಗ ನಾನು ಯಾರೊಬ್ಬ ಗೆಳೆಯ ಬಂದಿದ್ದಾಗ ಅವ್ನು ಹೇಳ್ದ, ಸರ್ ನೀವು ಯಾಕೆ ಸರ್ ನೀವು ಕಂಟೆಸ್ಟೆಂಟಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ, ಏನೇ ನನ್ನ ಹಿಂಗೆ ಈ ಥರ ಅಂದೋಗ್ಬಿಟ್ರಲ್ಲ ಅಂತ. ಬಟ್ ಈಗ ಅನ್ನಿಸ್ತಾ ಇದೆ ನಾನು ಬರದೇ ಇದ್ದೀರಾ ದೊಡ್ಡ ತಪ್ಪು ಮಾಡಿಬಿಡ್ತಾ ಇದ್ದೆ. ನಾನು ಬಂದು ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ. ನನಗೆ ಇವತ್ತು ಏನು ಸಿನಿಮಾ ಜರ್ನಿನಲ್ಲಿ ಏನು ಸಿಕ್ಕಂಥ ಅಭಿಮಾನ ಹೊರಗಡೆ ಅದ್ರ 2 ಪಟ್ಟು ಇವತ್ತು ನನಗೆ ಹೊರಗಡೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಮಚ್ ಜಿ ಕನ್ನಡ. ರೋಹಿಣಿ ಮ್ಯಾಮ್, ನಾನು ಆ್ಯಕ್ಚುಲಿ ಏನಂದರೆ ಒಂದು ಎಲೆಮರೆಯ ಕಾಯಿ ಥರ ಇದ್ದೆ. ನನ್ನ ಫ್ಯಾಮಿಲಿ, ಗಂಡ, ಮಕ್ಕಳು, ಮನೆ ಇಷ್ಟರಲ್ಲೇ ನಾನು ಇದ್ದಿದ್ದು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನಮ್ಮ ಸಂಸಾರದ ಎಲ್ಲ ವಿಷಯನೂ ನಿರ್ವಂಚನೆಯಿಂದ ಇವ್ರ ಮುಂದೆ ಮುಕ್ತ
ಅದ್ಭುತವಾಗಿ ಹೇಳ್ಕೊಂಡಿದ್ದೀವಿ. ಅಂದರೆ ಎಷ್ಟು ನಂಬಿಕೆ ಬಂದಿದೆ ಇವ್ರ ಮೇಲೆ ನಮಗೆ ಅಂದರೆ ಇಲ್ಲಿ ಏನು ಬೇಕಾದ್ರೆ ಹೇಳ್ಬೋದು ನಾವು ಅನ್ನೋ ಥರ ನಾವು ಪ್ರತಿಯೊಂದು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಒಂದು ವೇದಿಕೆ ಆಯಿತು ಇದು. ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ನನಗೆ ನಮ್ಮ ಯಜಮಾನರು ಬೇರೆ ಎಲ್ಲ ಹೀರೋಯಿನ್ಗಳ ಜೊತೆಲ್ಲ ಆ್ಯಕ್ಟ್ ಮಾಡುವಾಗ ನನಗೆ ಇಲ್ಲಿ ಇವಾಗ ವೇದಿಕೆ ಸಿಕ್ಕಾಗ ನಾನೇ ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ನಾನೇ ಹೀರೋಯಿನ್ ಅವರೇ ಹೀರೋ ಅನ್ನೋ ನನಗೆ ಫೀಲ್ ಆಗ್ತಾ ಇದೆ. ಅಂತ ಒಂದು ಇದನ್ನ ಕಲ್ಪಿಸ್ಕೊಟ್ಟು ಜಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಸರ್ ಮುತ್ತು ಕೇಳಿದ್ರೆ ನೀವು ಯಾಕೆ ಮೇಡಮ್ ಕೊಟ್ಟಿಲ್ಲ? ನೀವು ತುಂಬಾ ಅನ್ಯಾಯ ಅಂತಲ್ಲ ಮೇಡಮ್, ಕೊಟ್ಬಿಡಿ ಮ್ಯಾಮ್. ಇಲ್ಲಿ ಕೊಡಲ್ಲ ಮೇಡಮ್. ಯಾಕೆ? ಮೊನ್ನೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಮಾರ್ಗರೇಟ್ ಸೀನಲ್ಲಿ ಆ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರು. ಮಾಡ್ಬೇಕಾಗಿತ್ತು ನಿನಗೆ. ಬರೀ ಡವ್ವಾ, ಅದಕ್ಕೆ ನಾನೇ ಕೊಡ್ಬೇಕು. ಸರ್ ಒರಿಜಿನಲ್ ಹೀರೋಯಿನ್ ಸಿಕ್ಕಿರೋಗೆ ಏನ್ ಸರ್? ಅಲ್ಲ, ಈ ತರದ್ದು ಒಂದು ಕೋರಿಕೆ ಇರುತ್ತಾ ಅಂದ್ರೆ ನನಗೆ ಆಶ್ಚರ್ಯ. ಮಕ್ಕಳೆಲ್ಲ ಕೂತೀರ ಎದುರುಗಡೆ. ಒಂದ್ ನಿಮಿಷ, ಮಕ್ಕಳೆಲ್ಲ ಕಣ್ಮುಚ್ಕೊಳ್ರಪ್ಪ ಪ್ಲೀಸ್. ಶಿಲ್ಪಾ, ಕಣ್ಮುಚ್ಕೊಂಡಿದ್ರೆ ಬಾಯಿ ಮುಚ್ಕೊಂತ ಇದೀಯಾ? ಸರ್ ಹೆಂಗಿರೋ ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗಿ ಮುತ್ಕೊಂಡು ತಾನೆ. ಸೂಪರ್, ಕ್ಯೂಟ್, ವೆರಿ ಕ್ಯೂಟ್. ರೋಹಿಣಿ ಮ್ಯಾಮ್, ನಿಮ್ಮ ಹೃದಯದ ಮಾತುಗಳನ್ನ ಈಗ ಪತ್ರದ ಮೂಲಕ ಹೇಳ್ಕೊಳ್ಳುವಂತ ಸಮಯ. ಎಷ್ಟೋ ಮಾತುಗಳನ್ನ ನೀವು ಹೇಳ್ಕೊಂಡಿದ್ದೀರಾ, ಆದ್ರೆ ಇನ್ನೂ ಹೇಳ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ವಾ, ಆ ಮಾತುಗಳನ್ನ ಈಗ ಹೇಳ್ಕೊಳ್ಳುವಂತ ಸಮಯ. ಓ ನನ್ನ ಚೇತನವೇ, ನನ್ನ ಪ್ರೀತಿಯ ದೇವರೇ, ನನ್ನ ಮುದ್ದಿನ ಸಕನೆ, ನಿನಗೊಂದು ಸುಂದರ ಕಲ್ಪನೆಯ ಒಂದು ಕನಸನ್ನು ಈ ಪತ್ರದ ಮೂಲಕ ಹೇಳಬೇಕೆಂದಿರುವೆ. ಒಮ್ಮೆ ಕಾರ್ಗತ್ತಲ ಅಮಾವಾಸ್ಯೆ, ನಾನು ಯಾವುದೋ ಒಂದು ವಸ್ತುವಿಗಾಗಿ ಟೆರೇಸ್ ಮೇಲೆ ಹೋಗಬೇಕಾಗಿತ್ತು. ನಾನೊಬ್ಬಳೇ ಹೋದೆ. ಕತ್ತಲು ಕವಿದು ಹೋಗಿತ್ತು. ದಡಾರನೆ ಬಾಗಿಲು ಹಾಕಿದಂತಾಯಿತು. ಭಯದಿಂದ ಕಂಪಿಸಿದೆ. ನನ್ನಿನಿಯನನ್ನು ಜ್ಞಾಪಿಸಿಕೊಂಡೆ. ಕಾರ್ಗತ್ತಲ ಅಮಾವಾಸ್ಯವನ್ನು ಭೇದಿಸಿಕೊಂಡು ನಿಂತಿದ್ದ ನನ್ನೊಡೆಯ. ಕಣ್ಣರಳಿಸಿ ನೋಡಿದೆ, ಅವನೇ ನನ್ನ ಸಖ. ಚಂದ್ರನ ಹೋಲುವ ಮುಖಾರವಿಂದ, ನಕ್ಷತ್ರದಂತೆ ಹೊಳೆವ ಕಣ್ಣುಗಳು, ಮನ್ಮಥನ ರೂಪ. ಅವನ ಸುಂದರ ಬಾಹುಗಳನ್ನು ಬಾಚಿ ನನ್ನ ಕರೆದ. ಓಡಿ ಹೋದೆ, ಅವನ ಬಾಹುಗಳಲ್ಲಿ ನಾ ಕರಗಿ ಹೋದೆ. ಅವನ ಹೃದಯದ ಗೂಡಲ್ಲಿ ನಾ ಬಚ್ಚಿ ಕುಳಿತಿದ್ದೆ. ಚಂದ್ರನ ಹೃದಯದಲ್ಲಿ ರೋಹಿಣಿಯಲ್ಲದೆ ಬೇರ್ಯಾರು ಇರಲು ಸಾಧ್ಯ ಅಲ್ಲವೇ? ಹಾಗೆ ಆಕಾಶದಡಿಯಲ್ಲಿ ನನ್ನ ಚಂದ್ರಮನ ತೋಳಲ್ಲಿ ಹಾಗೇ ಮಲಗಿದೆ. ನಿನ್ನ ಆಲಿಂಗನದಲ್ಲಿ ನಾ ತೇಲಿ ಹೋದೆ. ಕನಸಿನ ಕೂಸಾಗಿ ಸವಿಗನಸಿನಲ್ಲಿ ತೇಲಿ ಹೋದೆ. ನಿನ್ನ ಮನದನ್ನೇ ರೋಹಿಣಿ. ಹಾಗೆ ಅವತ್ತು ಗಿಫ್ಟ್ ರೌಂಡ್ ಇದ್ದಾಗ ಅದೇನೋ ಕ್ಷಮೆ ಕೇಳು ಅಂತ ಕೇಳ್ತಾ ಇದ್ರಿ. ನಾನು ಅವತ್ತು ಕೇಳಲಿಲ್ಲ. 35 ವರ್ಷಗಳ ಸಂಸಾರ ಮಾಡಿದಾಗ ನಾನು ಏನೂ ತಪ್ಪು ಮಾಡಿಲ್ಲ ಅಂದರೆ ಅದು ಅಹಂಕಾರ ಆಗುತ್ತೆ. ರಿಯಲೈಸ್ ಆಗಿದೆಯಾ ಈಗ? ಹಾಗಾಗಿ ನಾನು ನಿಮ್ಮ ಮನಸ್ಸನ್ನ ಬೇಕಾದಷ್ಟು ಸಲ ನೋಯಿಸಿರ್ತೀನಿ, ಬೇಜಾರು ಮಾಡಿರ್ತೀನಿ. ಮತ್ತು ನೀವು 7 ವರ್ಷಗಳ ಕಾಲ ಕೂತಿದ್ದಾಗ ನಿಮ್ಮನ್ನ ಕೆಲವೊಂದು ಮಾತುಗಳನ್ನ ಅಂದು ಹರ್ಟು ಮಾಡಿದ್ದೀನಿ. ನಿಮ್ಮನ್ನ ನಂದೇನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಕ್ಷಮಿಸಿದ್ದೀನಿ, ಮುಂದೆಂದು ತಪ್ಪು ಮಾಡಬೇಡ. ಈಗ ಇನ್ನೂ ಒಂದು 4 ಲೈನು ನನ್ನ ಹೆಂಡತಿಗೋಸ್ಕರ. ನೀನೊಂಥರ ದೇವಸ್ಥಾನದ ಕಲ್ಯಾಣಿ, ಪರಿಶುದ್ಧ ನಿಷ್ಕಲ್ಮಶ ಹೃದಯದ ಗಣಿ, ನನ್ನ ಕುಟುಂಬದ ಸಂತೋಷಕ್ಕೆ ನೀನೇ ಧಣಿ, ಸೋತಾಗ ಗೆದ್ದಾಗ ಜೊತೆಗಿದ್ದ ನೀನಲ್ಲವೇ ಮುತ್ತಿನ ಹಾರದ ಮಣಿ, ವ್ಯಾಘ್ರಳಾದಾಗ ನೀನಾಗುವೆ ಸಾಕ್ಷಾತ್ ಸಿಂಹಿಣಿ, ಆದ್ರೂ ನನ್ನನ್ನಷ್ಟೇ ಪ್ರೀತಿಸುವ ನನ್ನ ರಾಗಿಣಿ, ಆಣೆ ಮಾಡಿ ಹೇಳುವೆ ನಿನಗೆ ನಾ ಕಟ್ಟಿದ ಕರಿಮಣಿ, ಎಂದಿಗೂ ನಿಲ್ಲದು ನನ್ನ ಪ್ರೀತಿಯ ಸರಣಿ, ಇವಳೇ ನನ್ನ ನೋವು ನಲಿವಿನ ಧರಣಿ, ನನ್ನ ಮುದ್ದು ಹೆಂಡತಿ ಮೈ ಡಿಯರ್ ರೋಹಿಣಿ. ಈ ಜೋಡಿಯನ್ನ ಈಗ ಒಂದು ಸ್ಪೆಷಲ್ ಅವಾರ್ಡ್ ಅನ್ನ ಕೊಟ್ಟು ಸತ್ಕರಿಸುವಂತ ಸಮಯ. ಬೀಗ್ರೆ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಒಂದು ತುಂಟಿ ಜೋಡಿಗೆ ಯಾವ ಒಂದು ಅವಾರ್ಡ್ ಅನ್ನ ಕೊಡ್ತಾ ಇದ್ದೀರಾ? ಅಂದ್ರೆ ಅವರ 35 ವರ್ಷಗಳ
ಆದರ್ಶಯುತ ಬದುಕು ಏನಿದೆ ನಮ್ಮೆಲ್ರಿಗೂ ಸ್ಫೂರ್ತಿ ಆದರ್ಶ. ಸೊ ಹಾಗಾಗಿ ಆದರ್ಶ ಜೋಡಿ ಅವಾರ್ಡ್ನ ಕೊಡ್ತಾ ಇದ್ದೀವಿ. ಜೋಡಿ ನಂಬರ್ 1 ಕಾರ್ಯಕ್ರಮದ ಆದರ್ಶ ಜೋಡಿ ನಮ್ಮ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್. ದಿಗಂತ್ ಅವರೇ, ನಮ್ಮ ವೇದಿಕೆಯಲ್ಲಿ ಅಭಿಜಿತ್ ಸರ್ ಅವರ ಬಗ್ಗೆ ನೀವೇನ್ ಹೇಳ್ತೀರಾ ದಿಗಂತ್ ಅವರೇ? ಇಲ್ಲ, ಇವಾಗ ನೀವು ಮಾತಾಡ್ತಾ ಇದ್ದಿದ್ದ ನೋಡಿದಾಗ ನನಗೆ ನಂದು ಐಂದ್ರಿತಾದ್ದು ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಹಾಗೆ ಇರ್ತೀವಿ ಅಂತ ನನ್ಗೆ ಅನಿಸ್ತು. ಯಾಕೆಂದ್ರೆ ನಮ್ ಜೀವನದಲ್ಲೂ ಹಾಗೆ ಇದೆ. ಅವ್ರು ಹೇಳಿದ್ದು, ಮೇಡಮ್ ಹೇಳಿದ್ದು ಅಷ್ಟೇ, ಇವಳು ಕ್ರಿಯೇಟಿವ್, ಎಲ್ಲಾ ವಿಷಯದಲ್ಲೂ ಸಖತ್ ಕ್ರಿಯೇಟಿವ್. ಆಮೇಲೆ ನಾವ್ ಏನೇ ಸ್ಟಾರ್ಟ್ ಮಾಡೋದಾದ್ರೂ ನಾನು ಇವಳ ಹೆಸರಲ್ಲೇ ಮಾಡ್ತೀನಿ. ಸೊ ಈ ತರದ್ದೆಲ್ಲ ಒಂದಷ್ಟು ವಿಷಯಗಳು ನಾನು ಕೇಳಿದಾಗ ತುಂಬಾ ಖುಷಿ ಆಯ್ತು ಸರ್. ಸೊ ನಿಮ್ ತರಾನೇ ಇರಬೇಕು ಅಂತ ಫ್ಯೂಚರ್ ಅಲ್ಲಿ ನಮಗೆ ತುಂಬಾ ಆಸೆ. ಆಶೀರ್ವಾದ ಮಾಡಿ ಸರ್. ಥ್ಯಾಂಕ್ ಯು. ಅಭಿಜಿತ್ ಸರ್, ರೋಹಿಣಿ ಮ್ಯಾಮ್, ನೀವಿಬ್ರು ನಮ್ಮ ವೇದಿಕೆಯಲ್ಲಿ ಇದ್ದಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬೀಗ್ರೆ, ಥ್ಯಾಂಕ್ ಯು. ಈಗ ಹೃದಯದ ವೇದಿಕೆಗೆ ಬರ್ತಾ ಇರುವಂತ ಮುಂದಿನ ಜೋಡಿ, ಇವ್ರಿಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಬೇಸಿಕಲಿ ಇವರು ಈ ವೇದಿಕೆಯ ನಗೆ ಜೋಡಿ. ಲೆಟ್ಸ್ ವೆಲ್ಕಮ್ 7 ಮಲ್ಲಿಗೆ ತೂಕದ ರಾಜಕುಮಾರಿ ಮಾನಸ ಹಾಗೂ ನಮ್ಮ ಬ್ರೋ ಸಂತೋಷ್. Santu, ಇವತ್ತು ಗ್ರ್ಯಾಂಡ್ ಫಿನಾಲೆ. Finally, what do you want to say about the grand finale and your journey of Jodi number 1? Yes, wonderful stage is marvelous and beginning days is beautiful. And beginning stages and contestants is very marvelous. And those people and already is accepted in this stage. It's very marvelous. ಇವತ್ತೊಂದು ಬ್ಯೂಟಿಫುಲ್ ಆಕ್ಟ್ರೆಸ್ ಬಂದಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು. So is beautifully and Indrita Rai madam is wonderful. Welcome. She is my wife and she is anchor and she is judges. Those are all my contestants. So many varieties of contestants and also including my junior artists. And those and people of and director and lightmen, cameramen, so many people are accepted in my English. What is this, madam? Thank you, madam. ಮಾನಸ ಅವರೇ, ನೀವ್ ಹೇಳಿ, ಶೋಗೋಸ್ಕರ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರು. ಈ ಶೋ ಮುಗಿದ ಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗಂತ ಸೂಚನೆಗಳೇನಾದ್ರೂ ಇದೆಯೇ? ಚಾನ್ಸೇ ಇಲ್ಲ. ಮತ್ತೆ ಇನ್ನೊಂದ್ಸತಿ ಈ ತರ ತಪ್ಪು ನಾನು ಮಾಡಲ್ಲ. ಕರ್ಕೊಂಡು ಹೋಗ್ತಾರೆ ಮೇಡಮ್, ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದ್ರೆ ಪೇಮೆಂಟ್ ಕೊಡ್ತಾರೆ. ನಿಮ್ಮ ಜರ್ನಿ ವಿಟಿನ ನಾವು ನೋಡಬೇಕು. ನಿಮ್ಮ ಬಗ್ಗೆ ನೀವೇ ಬಿಲ್ಡಪ್ ಕೊಟ್ಕೊಂಡು ಆ ಜರ್ನಿ ವಿಟಿ ನೋಡಬೇಕು ಅಂತ ಒಂದು ಲೀಡ್ ಕೊಟ್ಬಿಡಿ ನೀವು. ಸೊ ನನ್ನ ಸ್ಟೈಲಲ್ಲಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ಮಹಾನ್ ಸಾಧಕನ ಒಂದು ವಿಟಿ ಬರುತ್ತೆ, ಅದನ್ನ ನೋಡಿ ಕಣ್ ತುಂಬ್ಕೊಳ್ಳಿ. ನಾನು ಆ ಜೀವನದಲ್ಲೇ ಇಂಥ ಮಿಮಿಕ್ರಿನೂ ಮಾಡಿಲ್ಲ. ನಾನು ಯಾರು ಅಂತ ಗೊತ್ತಾಯ್ತಾ? ರಾಜ ರವಿವರ್ಮ. ಜೋಡಿ ನಂಬರ್ 1 ಅಂದ ತಕ್ಷಣ ಯಾವ್ದಾರು ಹೊಸ ಕಪಲ್ ಕೊಟ್ಟು ಫೀಲ್ಡ್ ಕೊಡ್ತಾರೇನೋ ಅನ್ಕಂಡೆ. ನೀನ್ ಬರ್ಬೇಡ, ಸುಮ್ನಿರು. ನನ್ಗೆ ಯಾರನ್ನಾರ ಜೋಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ರು.
ಮೇಡಮ್ ನಾನು ಇದುವರೆಗೂ ಒಂದು ಹುಡುಗಿನೂ ಕಣ್ಣೆತ್ ನೋಡೇ ಇಲ್ಲ ಸರ್. ಕಣ್ಣೆತ್ ನೋಡಿಲ್ಲ ಸರ್, ಬರೀ ಕೈ ಹಿಡ್ಕೊಂಡು ಎಳ್ದಿರೋದಷ್ಟೇ ಇವರು. ಮೈಸೂರು ವಿಳ್ಳೆದೆಲೆ ಕೊಡಗಿನ ಅಡಕೆ ಹಾಕೊಂಡು ಹೋಗುದು ಬಿಡು. ಅವ ತಿಂದಿದ್ ಸಾಕು 2 ಜಿಲೇಬಿನ ಸೆರ ಕಟ್ಟಾಯ್ಕಂಬ. ನೀವು ಮಾನಸನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಮುಳ್ಳಯ್ಯನಗಿರಿ ಹಿಲ್ಸು. ಹತ್ರಕ್ಕೋದ್ರು ಹಿಂಗೆ ಇರುತ್ತೆ, ಇಲ್ಲಿಂದಲೇ ನೋಡ್ಕೊಬಿಡುವುದು. ಸಂತೋರೆ, ನಿಮ್ಮ ಹೆಸರು ತಕ್ಕನಂಗೆ ಸಂತೋಷ ಮಾತ್ರ ಹಂಚ್ತೀರಾ ಸಂತೋರ್. ಜೀವನದಲ್ಲಿ ನಂಬರ್ 1 ಜೋಡಿ ನೀವಿಬ್ರು. ನಿಜ ಹೇಳು, ಯಾರ ತಲಾರು ವಾಪಸ್ ಕೊಡ್ತೀನಿ ಅಂತ ಇಸ್ಕೊಂಡ್ಬಂದಿರ್ತಾನೆ. ಹಾಲು ಯಾವ್ದ್ರಿಂದ ಬರುತ್ತೆ? ನಿನ್ನಂತೆ ಎಮ್ಮೆಯಿಂದ. ಹುಡುಗಿ ನೋಡ್ತಿದ್ದೆ, ಕಣ್ಣು ನೋಡಿದೆ, ಒಡ್ದಪ್ಪ ಐತೆ ಅಂತ ಬಿಟ್ಟೋದ್ಲ. ನೀನು ಕೌಂಟ್ರ್ ಆದ್ರೆ ನನ್ನ ತಂಗಿ ಎನ್ಕೌಂಟ್ರು. ಜೀವನದಲ್ಲಿ ಫಸ್ಟ್ ಟೈಮು ಎಮ್ಮೆ ಮೇಲೆ ಬಂದಿರೋದು ನೋಡಿದ್ದೀನಿ. ಯಾವ ಫಾರ್ಮ್ ಆಫ್ ಡಾನ್ಸ್ ಇದು? ನನ್ನ ಹೆಂಡತಿ ಅಳ್ಳಾಡ್ತಾವಳು ನೋಡಿ. A+B² ಹೇಳಿದ್ರಲ್ಲ, A+B+C² ಹೇಳಿ. ಗೊತ್ತಿಲ್ಲ. ನೀವು ಸುಮ್ಮನೆ ಇದ್ದಿದ್ರೆ ಆಯ್ತಿಲ್ವಾ? ಗುಂಡಪ್ಪ ಗುಂಡಮ್ಮ ಜೋಡಿ. ನಾನ್ ಬಂದಿದ್ದೀನಿ ಮಿಸ್, ಅವನೆಲ್ಲೋ ಮನೆ ಹಾಳು ಮಾಡಕ್ ಹೋಗವನೆ ಅನ್ಸುತ್ತೆ. ಅಣ್ಣ ಯಾವ್ದೋ ರೋಡ್ ರೋಲರ್ ಮೈ ಮೇಲೆ ಹೋದಾಗ ಆಯ್ತಲ್ಲ. ಎಲ್ಲರಿಗೂ ನಮಸ್ಕಾರ. ರಾರಾ ನಿನ್ ತೊಲೆ ಕಚ್ಚಾಕ್ತೀನಿ ರಾರಾ. ಎಮ್ಮೆಗೆ ನೀರು ಕುಡಿಸುವ ಪ್ರಯತ್ನ. ಚಿನ್ನ ಕಾಣ, ಇದನ್ನು ಟೇಸ್ಟ್ ನೋಡಿ ಕುಡಿಸಬೇಕು. ಕನ್ನಡದಲ್ಲಿ ಹೇಳ. ಯು ಕ್ಯಾನ್ ಡೂ ಇಟ್. ಓಕೆ, ಯು ಕ್ಯಾನ್ ಗೋ ನೌ. ಮುಂದಿನ ವಾರ ಜಿ ಕನ್ನಡದವರು ಟಿಕೆಟ್ ಅರೇಂಜ್ ಮಾಡಿದ್ರೆ ನನ್ನ ಹೆಂಡತಿನ ಹನಿಮೂನ್ ಕರ್ಕೊ ಹೋಗ್ತೀನಿ. ದಯವಿಟ್ಟು ಸಿಸ್ಟರ್ನ ಗೋವಾ ಕರ್ಕೊಂಡು ಹೋಗು, ನಾನು ಕೊಡ್ತೀನಿ. ಏನಂತೀರಿ? ಏನು ಅನ್ನಲ್ಲ, ಫಸ್ಟ್ ಸ್ಟೇಜಿನ ಕೇಳ್ಕೇಳ್ದು ಹೋಗು ಅಂತ. ಇನ್ನೇನಂದರು? ನನ್ನ ಮನದಾಳದ ಮಾತುಗಳು ನೀನೇ ಆಡ್ಬಿಟ್ಟೆ ಕಣವ. ಸಂತು ಅವ್ರ ಮನಸ್ಸಲ್ಲಿ ಅವ್ರ ಹೆಂಡತಿನೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರ ಹೆಂಡತಿಗೆ ಯಾರು ಎಂತ ಸೂಪರ್ ಸ್ಟಾರ್ ಅಲ್ಲಿ ನನ್ನ ಗಂಡನೇ ನಂಬರ್ 1 ಅಂತ ಅವ್ರ ಹೆಂಡತಿಗಿದೆ. ಈ ಜೋಡಿನೇ ನಂಬರ್ 1 ಅಂತ ನಾನು ಹೇಳ್ತೀನಿ. ಸರ್, ನಾವು ದುಃಖಗಳು, ಅವಮಾನಗಳು, ನೋವುಗಳು ಎಲ್ಲ ನನ್ನ ನಗುನಲ್ಲೇ ಕಳೆದ್ಬಿಟ್ಟೆ ಸರ್. ನನ್ನನ್ನು ತುಂಬಾ ಅಸಹ್ಯವಾಗಿ ಕಾಣೋರು ಸರ್ ಇವತ್ತು ವಿಶೇಷವಾಗಿ ಕಾಣ್ತಾರೆ ಸರ್. ಎಲ್ಲ ಸುಖ ಕೊಟ್ಟಿದ್ದು ಈ ಜಿ ಕನ್ನಡ. ನಗಿಸ್ತಾ ನಗಿಸ್ತಾ ಅಳಿಸ್ಬಿಡ್ತಾರೆ ಇಬ್ರು ಅಲ್ವಾ? ಯಾರ ಪೇರೆಂಟ್ಸು ಸ್ಟೇಜ್ ಮೇಲೆ ಬಂದ್ರು ನನ್ನೊಳಗೊಂದು ಕಾಡ್ತಾ ಇರುತ್ತೆ ಮೇಡಮ್. ನಮ್ಮ ಅಪ್ಪನ ಒಂದೇ ಒಂದ್ಸರಿ ಸ್ಟೇಜಿಗೆ ಕರ್ಕೊಂಡ್ಬಂದು ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸರೆ ಈಡೇರಲಿಲ್ಲ ಮೇಡಮ್. ದೇವ್ರ ದಯೆಯಿಂದ ನನ್ನ ತಾಯಿ ರೂಪದಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ದಾಳೆ ಸರ್. ಗೆಳೆಯ, ಭಗವಂತ ನಿನಗೆ ಆ ನಗಿಸೋ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಗೆ ಕೊಡ್ಲಿ. ನಿನ್ನ ಸಂಸಾರದಲ್ಲಿ ಸುಖ ಶಾಂತಿ ಅನ್ನೋದು ಅಕ್ಷಯ ಪಾತ್ರೆ ಆಗಿರಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗಲಿ. ಮಾನಸ, ಈ ವಾರ ಲಾಸ್ಟು ಅಂದರೆ ಅದನ್ನ ನನಗೆ ಬೆಳಗ್ಗೆಯಿಂದನೂ ಜೀರ್ಣ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೆಕ್ಸ್ಟ್ ವೀಕ್ ಇವ್ರು ಯಾರೂ ಸಿಗಲ್ಲ ಅಲ್ವಾ. ನನ್ನ ದೀಪಾ ಮೇಡಮ್ ಮನಸ ರೆಡಿ ಆದ್ರ ಮೀನಾ ಮೇಡಮ್ ಬನ್ನಿ ಕರೀತಿದ್ದಾರೆ ಅಂತ ಕರೆಯೋರಿರಲ್ಲ. ಪದೇ ಪ್ರೇಮ್ ಸರು ನನ್ನ ತಂಗಿ 7 ಮನೆಗೆ ತೂಕದ ರಾಜಕುಮಾರಿ ಅನ್ನೋರಿರಲ್ಲ. ಇನ್ನು ನಮ್ಮ ಮಾಳವಿಕಾ ಮೇಡಮ್ ಅಂತೂ ನಿನ್ನ ಡ್ರೆಸ್ ಸೂಪರ್ ಅಂದಾಗೆಲ್ಲ ನನಗೆ ತುಂಬ ಖುಷಿ. ಇನ್ನು ಹೇಳಾರ ಯಾರು ಅಂತ ಸ್ವಲ್ಪ ಬೇಜಾರಿದೆ. ಅದು ಮುಗಿದ್ರೆ ಇನ್ನು ಮತ್ತೆ ಇವ್ರು ಯಾರು ಸಿಗಲ್ವಲ್ಲ, ನಾನು ಮತ್ತೆ ಹುಡುಕ್ತೀನಲ್ಲ ಅಂತ. ನೀನು ಯಾವಾಗ ಫೋನ್ ಮಾಡಬೇಕು ಅನ್ಸೋದು ಮಾಡು, ನನ್ನ ನಂಬರ್ ಅದೇ. ನಿನ್ನ ವಾಯ್ಸ್ ಕೇಳಬೇಕು ಅಂತ ನಾನು ಕಾಯ್ತಾ ಇರ್ತೀನಿ. ಪ್ರತಿ ಸೋಮವಾರ ನೀನು ಫೋನ್ ಮಾಡೋ ಮಗ. ಶೂಟಿಂಗು ಅದು ಅಂದ್ಕೊಂಡು ಟೈಮ್ ಕೊಡ್ತಾ ಇರಲಿಲ್ಲ. ಈ ಒಂದು ಜೋಡಿ ನಂಬರ್ ಅನ್ನೋ ಒಂದು ವೇದಿಕೆ ನನ್ನ ಹೆಂಡತಿಯ ಮಹತ್ವನ ತಿಳಿಸ್ತು. ಅವಳ ಪ್ರೀತಿ ಎಷ್ಟಿದೆ ಅಂತ ತಿಳಿಸ್ತು. ಆಮೇಲೆ ಅವಳ ಜೊತೆ ಜಾಸ್ತಿ ಟೈಮ್ನ ಕಳೀತಾ ಇದ್ದೀನಿ. ಆಮೇಲೆ ಇಷ್ಟು ದಿವಸದವರೆಗೆ ನಾನು ಒಬ್ಬನೇ, ಅಂದ್ರೆ ನಾನೊಬ್ಬ ಆಕ್ಟರ್. ಆದರೆ ಜೋಡಿ ನಂಬರ್ 1 ವೇದಿಕೆ 2 ಆಕ್ಟರ್ಗಳನ್ನ ಕೊಡ್ತು. ಒಂದು ನಾನು, ಒಂದು ನನ್ನ ಹೆಂಡತಿ.
ಮದುವೆ ಆದಾಗ ಎಲ್ರ ಹೆಂಡತಿ ತರನು ನನ್ನ ಹೆಂಡತಿ ಚೆನ್ನಾಗಿಲ್ಲ ಅನ್ಬಿಡ್ತಾರೆ. ಆಮೇಲೆ ನೀನು ಹಂಗೆ ಹಿಂಗೆ ಅಂತ ಕಮೆಂಟ್ ಹೊಡಿತಾರೆ. ಯಾಕೋ ನೀನು ಅಲ್ಲಿ ಮದುವೆ ಆಗ್ಬೇಕಾಯ್ತು, ಇಲ್ಲಿ ಸಿಟಿಲಿ ಒಂದು ಹುಡುಗಿನ ನೋಡಿ ಮದುವೆ ಆಗಕ್ ಆಗ್ತಾ ಇರಲಿಲ್ವಾ ಅಂತ ಎಲ್ರು ರೇಗಿಸ್ತಾರೆ ಅಂತಾರೆ ಅಂದ್ಬಿಟ್ಟು ನಾನು ನನ್ನ ಹೆಂಡತಿ ಅಷ್ಟೇನೆ. ನಾವ್ ಯಾರ ಜೊತೆನೂ ಸೋಷಿಯಲ್ ಆಗಿ ಎಲ್ಲೂ ಬೆರೀತಾ ಇರ್ಲಿಲ್ಲ, ಯಾರ ಜೊತೆನೂ ಓಡಾಡ್ತಾ ಇರ್ಲಿಲ್ಲ. ಅಷ್ಟು ಮುಜುಗರನ ಹೊಡೆದಾಕಿ ಎಲ್ರಿಗಿಂತ ನಿನ್ನ ಹೆಂಡತಿ ಸೂಪರ್ ಕಣ ಅಂತ ತೋರಿಸಿದ್ ಈ ವೇದಿಕೆ. ಸೂಪರ್. ಈ ವೇದಿಕೆ ಕರ್ಕೊಂಬರ್ಲಿಲ್ಲ ಅಂದಿದ್ರೆ ಎಷ್ಟಾಗದ್ರೂ ಸಿಗೋ ಚಿನ್ನದ ಗಣಿನ ಕಳ್ಕೊಂಡ್ಬಿಡ್ತಾ ಇದ್ನೇನೋ ಅನ್ನೋ ಭಯ ನನ್ನಲ್ಲಿ ಶುರುವಾಗಿತ್ತು. ಇವತ್ತು ಹೋಗುವಾಗ ಚಿನ್ನದ ಗಣಿನೇ ಮನೆ ಕರ್ಕ ಹೋಗ್ತಾ ಇದ್ದೆ. ಲೈ ಬಾವಾ ಬಾ ಹೇಳಿ ಬಾ. ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗಿ ನನ್ನ ತಂಗಿನ ಎತ್ಕೋಬೇಕು. ಹೌದು ಸಂತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಗೋ ನೋ ಮೇಡಮ್. ಮ್ಯೂಸಿಕ್. ಈಗ ಮಾನಸ ನಿಮ್ಮ ಮಾತುಗಳನ್ನ ಪ್ರೇಮ ಪತ್ರದ ಮೂಲಕ ಹೇಳ್ಕೊಳ್ಳುವಂತ ಅವಕಾಶ ನಿಮ್ಗೆ. ಈ ವೇದಿಕೆ ನಿಮ್ದು. ಇಲ್ಲಿ ಎಲ್ಲ ಹೇಳೋ ಹಂಗೆ ನೀನೇನು ಹೆಮ್ಮೆ ಅಲ್ಲ, ನನ್ನ ಜೀವನದ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಜಾರು ಮಾಡ್ಕೋಬೇಡ, ಒಂದು ನಿಜ ಹೇಳ್ತೀನಿ. ನಿಜವಾಗ್ಲೂ ನನಗಂತೂ ಲವ್ ಲೆಟ್ರು ಬರೆಯೋಕ್ಕೆ ಬರೋಲ್ಲ. ಆದರೂ ನಿನಗೋಸ್ಕರ ಬರೆಯೋಣ ಅಂತ ಅಂದ್ಕೊಂಡು ಹೆಂಗೋ ಪೇಪರ್ ಇಸ್ಕೊಂಡು ಬರೆಯೋಣ ಅಂತ ಟ್ರೈ ಮಾಡಿದೆ. ಆದರೂ ಮೊದಲನೇ ಅಕ್ಷರ ಏನಾಗಿತ್ತು ಅಂದರೆ, ಇವರಿಗೆ ಮಾನ್ಯರೇ ವಿಷಯ, ನನ್ನ ಗಂಡನಿಗೆ ಪ್ರೇಮ ಪತ್ರ ಅಂತ ಬರೆದಿದ್ದೆ. ಇಷ್ಟ ಆದರೆ ಒಪ್ಕೋ, ಕಷ್ಟ ಆದರೂ ಒಪ್ಕೋ. ಆದರೆ ಹೇಳುವುದಿಷ್ಟೇ, ನನ್ನ ಜೀವನದ ಪೂರ್ತಿ ನೀನು ನನಗೆ ಇಷ್ಟೇ ಪ್ರೀತಿ ಕೊಡು, ಅಷ್ಟೇ ಸಾಕು, ಇನ್ನೇನು ನಾನು ನಿನ್ನಿಂದ ಬಯಸಲ್ಲ. ಆದರೂ ಒಂದು ಖುಷಿ ಏನಪ್ಪ ಅಂದರೆ, ಇವತ್ತಿನವ್ರಿಗೆ ನನ್ನ ಜೀವನದಲ್ಲಿ ಈ 3 ವರ್ಷ ಯಾವುದೇ ಕೊರತೆ ಇಲ್ದಂಗೆ ನೀನು ಎಷ್ಟೇ ಕಾಲು ಎಳೆದ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನನಗೆ ಇನ್ನು ಎಷ್ಟೇ ಜನ್ಮ ಇದ್ರೂ ನೀನೇ ಗಂಡಾಗಿರು, ಹಿಂಗೆ ಇರು ನನ್ನ ಜೊತೆ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಪ್ರೀತಿಯಿಂದನೇ. ಇನ್ನೇನು ನಾನು ನಿನ್ನ ಹತ್ರ ಕೇಳಲ್ಲ. ಇದನ್ನ ಬರೆಯೋಕ್ಕೆ ತುಂಬ ಕಷ್ಟಪಟ್ಟು ಬರೆದಿದ್ದೀನಿ, ಒಪ್ಕೋ ಅಷ್ಟೇ. ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನಾನು ನಿನ್ ಮೇಲೆ ಒಂದು ಕವನ ಬರೆದಿದ್ದೀನಿ. ಮಾನಸ ನಿನ್ನ ಮನಸ್ಸು ಆಗಸ. ಮಾನಸ ನೀನ್ ಆಗಾಗ ಬೀರ್ತೀಯ ಮಂದಹಾಸ. ಮಾನಸ ಸಾಕು ನಿನ್ ಸವಾಸ, ನಿನ್ ನಂಬಿದ್ರೆ ನನ್ ಧ್ವಂಸ. ಅವಳನ್ನ ನಂಬಿದ್ರೆ ಧ್ವಂಸ ಅಲ್ಲ, ಅವಳನ್ನ ನಂಬಿದ್ರೆ ನಿನ್ ವಂಶ. ಮಾನಸ ಯಾವಾಗಿದ್ರು ನನ್ನ ಹಂಸ. ಓಕೆ ಡಬಲ್ ಓಕೆ. ಸಂತು, ನಿಮ್ಮನ್ನ ನಾನು ಸದ್ಯದಲ್ಲಿ ಅಂದ್ರೆ ಒಳ್ಳೊಳ್ಳೆ ದೊಡ್ಡ ಸ್ಟಾರ್ ಜೊತೆ ದೊಡ್ಡ ಮೂವಿನಲ್ಲಿ ನಿಮ್ಮನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಮ ಕಾಮಿಡಿ ಟೈಮಿಂಗು ಅದ್ಭುತವಾಗಿದೆ, ನಿಮ್ಮ ಜೋಡಿನೂ ಅದ್ಭುತವಾಗಿದೆ. ಸೊ ಜೀವನದಲ್ಲಿ ಹೀಗೆ ನಗ್ಸ್ತಾ ತುಂಬಾ ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಂದ್ರಿಕಾ ಅವರೇ, ಸಂತು ನಿಮ್ಮ ಹತ್ರ ಏನೋ ಹೇಳಬೇಕು ಇಂಗ್ಲಿಷಲ್ಲಿ. ಹೇಳಿ. ಕಮನ್ ಟೆಲ್ ಮಿ ಮೇಡಮ್, ಟೆಲ್ ಮಿ ಪ್ಲೀಸ್. ಐ ಲವ್ ಯೋರ್ ಬ್ಲೂ ಶರ್ಟ್. ಓ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವಾರ್ಡ್ ಕೊಟ್ಟು ಸತ್ಕರಿಸುವಂತ ಸಮಯ. ಬಿಗ್ರೆ ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಪ್ರೇಮ್ ಅವರೇ ಹಾಗೂ ಮಾಳ್ವಿಕಮ್ಮ, ಯಾವ ಒಂದು ಅವಾರ್ಡ್ ಅನ್ನ ಇವರಿಗೆ ಕೊಟ್ಟು ಸತ್ಕರಿಸ್ತಾ ಇದ್ದೀರಾ? ದಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಜೋಡಿ ಅನ್ನೋ ಅವಾರ್ಡ್ ನ ಕೊಡ್ತಾ ಇದೀವಿ. ಸಂತು ಅಂಡ್ ಮಾನಸ ಅವರಿಗೆ ಜೋಡಿ ನಂಬರ್ 1 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಬೆಸ್ಟ್ ಎಂಟರ್ಟೈನಿಂಗ್ ಜೋಡಿ ಅಂತ ಅವಾರ್ಡ್ ಅನ್ನ ಕೊಟ್ಟು ಸತ್ಕರಿಸ್ತಾ ಇದೀವಿ. ಸಂತು ಅಂಡ್ ಮಾನಸ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು.
ದಿಗಂತ್ ಅವರೇ, ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಗೆ ನೀವಿಬ್ರು ಬಂದು ನಮ್ಮ ಜೋಡಿಗಳ ಸಂಭ್ರಮವನ್ನ ನೀವು ನೋಡಿದ್ರಿ, ಹೇಗೆ ಅನಿಸ್ತು ನಿಮ್ಗೆ? ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಾವು ಇವ್ರ ತರನೇ ಜೋಡಿ ನಂಬರ್ 1 ಗೆ ಬಂದು ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಈ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಅವಾಗ ಮೇಡಮ್ ಹೇಳಿದ್ರು, ಎಲ್ಲ ನಾವೆಲ್ಲ ಇಲ್ಲಿ ಎದುರಿಗೆ ಬಿಚ್ಚಿಡ್ತೀವಿ, ಅದರಲ್ಲಿ ಬಹುಶಃ ಇನ್ನ ಲವ್ ಬೆಳೆಯುತ್ತೆ. ಸೊ ಆತರ ನಮಗೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವು ಇಲ್ಲಿಗೆ ಬಂದು ಇವಾಗಲೇ ಹೇಳ್ತೀನಿ, ಜೋಡಿ ನಂಬರ್ 1 ಸೀಸನ್ 2 ಆಲ್ರೆಡಿ ಹೇಳಿದೆ ನಾನು, ಆಲ್ರೆಡಿ ಮೇಡಮ್ ಹೇಳ್ದೆ ನಾನು, ನೆಕ್ಸ್ಟ್ ಸೀಸನ್ ಗೆ ಕಂಟೆಸ್ಟೆಂಟ್ ಸಿಕ್ಕಿದ್ರು ಅಂತ. ನೆಕ್ಸ್ಟ್ ಟೈಮ್ ನೋಡೋಣ. ಎಲ್ಲ ಕಂಟೆಸ್ಟೆಂಟ್ಸ್ಗೆ ಐ ವಾಂಟ್ ಟು ವಿಶ್ ಯು ಆಲ್ ದ ವೆರಿ ಬೆಸ್ಟ್. Thank you. ನೀವು ಈ ಶೋ ಇಂದ ನೀವು ಗೆಲ್ತೀರಾ ಸೋತೀರಾ ಅದು ಮುಖ್ಯ ಅಲ್ಲ, ಆಲ್ರೆಡಿ ಜನರದು ಮನ್ಸ್ ಗೆದ್ದಿದ್ದೀರಾ, ದಟ್ಸ್ ಇಂಪಾರ್ಟೆಂಟ್. ವೆರಿ ಸ್ವೀಟ್. ಆ್ಯಂಡ್ ದಿಗಂತ್ ಆ್ಯಂಡ್ ರಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಸೀಸನ್ನಿನ ಅಂತಿಮ ಘಟ್ಟಕ್ಕೆ ನಾವು ಬಂದು ನಿಂತ್ಕೊಂಡಿದೀವಿ. ಈ ಮಹಾನ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತೆರೆ ಎಳೆಯುವಂತ ಸಮಯ. ಎಲ್ಲರ ಪ್ರಾಮಾಣಿಕತೆ ಈ ಶೋ ಅನ್ನ ಗೆಲ್ಸಿದೆ. ಈ ಸೀಸನ್ನಿನ ಗೆಲುವು ಯಾರನ್ನ ವರಿಸುತ್ತೆ ಅಂತ ನೋಡುವಂತ ಸಮಯ. ವಿಜೇತ ಜೋಡಿಗೆ ಸಿಗ್ತಾ ಇದೆ ಹೃದಯಗಳ ಟ್ರೋಫಿ ಜೊತೆ ಜೀ ಕನ್ನಡದ ವತಿಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೂ ಫಸ್ಟ್ ರನ್ನರ್ ಅಪ್ ಜೋಡಿಗೆ ಜೀ ಕನ್ನಡದ ವತಿಯಿಂದ ಸಿಗ್ತಾ ಇದೆ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೂ 3ನೇ ಸ್ಥಾನ ಸೆಕೆಂಡ್ ರನ್ನರ್ ಅಪ್ ಜೋಡಿಗೆ ಸಿಗ್ತಾ ಇದೆ ತೋತಾಪುರಿ ಚಿತ್ರತಂಡದಿಂದ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಗೆಲುವು ಯಾರನ್ನ ವರಿಸುತ್ತೆ ನೋಡೋಣ. ದಯವಿಟ್ಟು ಜೋಡಿಗಳೆಲ್ಲರೂ ವೇದಿಕೆ ಮೇಲೆ ಬನ್ನಿ. ಸೊ ವಿಜೇತರನ್ನ ಅನೌನ್ಸ್ ಮಾಡೋದಕ್ಕೆ ನಮ್ಮ ಪ್ರೀತಿಯ ಬೀಗರನ್ನ ವೇದಿಕೆ ಮೇಲೆ ನಾನು ಕರೆಸ್ತಾ ಇದ್ದೀನಿ. ಸೊ ಈಗ ಮೊದಲಿಗೆ ಬೀಗರನ್ನ ಜೋಡಿ ನಂಬರ್ 1 ಸೀಸನ್ 1 ಕಾರ್ಯಕ್ರಮದ ಸೆಕೆಂಡ್ ರನ್ನರ್ ಅಪ್ ಜೋಡಿ ಯಾರು? ತುಂಬಾ ಕಷ್ಟದ ಕೆಲಸ ಇದೆ ಆಕ್ಚುಲಿ. ಬಟ್ ಏನಂದ್ರೆ ಇದೇನ್ ಜಜ್ಮೆಂಟ್ ಕೊಡ್ತಾ ಇದೀವಿ, ಇವರು ಇಷ್ಟು ವಾರಗಳಲ್ಲಿ ಬರೀ ಅವರು ಪಾರ್ಟಿಸಿಪೇಟ್ ಮಾಡಿದ ಅಷ್ಟೇ ಅಲ್ಲ, ಅವರ ಬಿಹೇವಿಯರ್ ಆಗಿತ್ತು, ಅವ್ರ ಡೆಡಿಕೇಶನ್ ಆಗಿತ್ತು, ಅವ್ರ ಪರ್ಫಾರ್ಮೆನ್ಸ್ ಆಗಿತ್ತು, ಪ್ರತಿಯೊಂದು ಕೂಲಂಕುಷವಾಗಿ ಅಳೆದು ತೂಗಿ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿ ಈ ಒಂದು ಡಿಸಿಷನ್ ನ ತಗೊಂಡಿದೀವಿ. ಸೆಕೆಂಡ್ ರನ್ನರ್ ಅಪ್ ಬಂದು ಸಂತು ಮತ್ತೆ ಮಾನಸ. ಜೋಡಿ ನಂಬರ್ 1 ಸೀಸನ್ 1 ನ ಸೆಕೆಂಡ್ ರನ್ನರ್ ಅಪ್ ಜೋಡಿಯಾಗಿ ನಿಂತಿದ್ದಾರೆ ಸಂತು ಅಂಡ್ ಮಾನಸ. ಇವರಿಬ್ಬರಿಗೆ ತೋತಾಪುರಿ ಚಿತ್ರತಂಡದಿಂದ ಸಿಗ್ತಾ ಇದೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಸೆಕೆಂಡ್ ರನ್ನರ್ ಅಪ್ ಜೋಡಿ ಸಂತು ಮಾನಸ ಅವ್ರಿಗೆ ಸಿಗ್ತಾ ಇದೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಜೋಡಿ ನಂಬರ್ 1 ಕಾರ್ಯಕ್ರಮದ ಕಡೆಯಿಂದ 3ನೇ ಸ್ಥಾನದ ಟ್ರೋಫಿ. ಈಗ ಜೋಡಿ ನಂಬರ್ 1 ಸೀಸನ್ 1 ನ ಫಸ್ಟ್ ರನ್ನರ್ ಅಪ್ ಜೋಡಿಯನ್ನ ಘೋಷಣೆ ಮಾಡುವಂತ ಸಮಯ. ಮಾಳಿಕ ಮ್ಯಾಮ್, ಕೃಷ್ಣೇಗೌಡರು ಪ್ರಾರಂಭದಲ್ಲೇ ಹೇಳಿದ್ರು, ಅದು ಬಹಳ ತೂಕವಾದ ಮಾತು. ಪ್ರೀತಿಗೆ, ದಾಂಪತ್ಯಕ್ಕೆ, ಇದಕ್ಕೆಲ್ಲ ನಾವು ಯಾವುದನ್ನ ಇಟ್ಕೊಂಡು ಅಳತೆ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಜಯಶಾಲಿಗಳೇ, ಎಲ್ಲರ ಹೃದಯಗಳನ್ನ ಗೆದ್ದಿದ್ದಾರೆ. ಅದಕ್ಕಿಂತ ಮಿಗಿಲಾದ್ದು ಯಾವ ಪ್ರಶಸ್ತಿನೂ ಅಲ್ಲ ಅಂತ ನನಗನ್ಸುತ್ತೆ. ಆದರೆ ಪ್ರಶಸ್ತಿ ಕೊಡುವಂತಹ ಒಂದು ಪರಂಪರೆನೂ ಇದೆ ಮತ್ತು ನಿರ್ಬಂಧವೂ ಇದೆ. ಆ ಕಾರಣಕ್ಕಾಗಿ ಫಸ್ಟ್ ರನ್ನರ್ ಅಪ್ ನಾನು ಮತ್ತು ಪ್ರೇಮ್ ಮತ್ತು ಇಡೀ ತಂಡ ಅನ್ಕೊಂಡಿದ್ದು ಕೀರ್ತಿ ಮತ್ತು ಅರ್ಪಿತಾ. ಕೀರ್ತಿ ಅಂಡ್ ಅರ್ಪಿತಾ ಅವ್ರಿಗೆ ಜೀ ಕನ್ನಡದ ವತಿಯಿಂದ ಸಿಗ್ತಾ ಇದೆ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅಂಡ್ ಫಸ್ಟ್ ರನ್ನರ್ ಅಪ್ ಜೋಡಿಗೆ ಸಿಗ್ತಾ ಇದೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಫಸ್ಟ್ ರನ್ನರ್ ಅಪ್ ಜೋಡಿಗೆ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಟ್ರೋಫಿ. ಸೊ ಈಗ
ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಸೀಸನಿನ ವಿಜೇತ ಜೋಡಿಯನ್ನ ಘೋಷಣೆ ಮಾಡುವಂತ ಸಮಯ ಇದು. ಇದನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಜಿ ಕನ್ನಡದ ಪ್ರೋಗ್ರಾಮಿಂಗ್ ಹೆಡ್ ನಮ್ಮೆಲ್ಲರ ಪ್ರೀತಿಯ ಭಾಸ್ಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಂತಿಮ ವಿಜೇತರನ್ನ ಘೋಷಣೆ ಮಾಡುವಂತ ಸಮಯ. ಅದಕ್ಕೂ ಮೊದಲು ಹೃದಯಗಳ ಟ್ರೋಫಿಯನ್ನ ನಾನು ವೇದಿಕೆಗೆ ತರೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಕುತೂಹಲಕ್ಕೆ ಉತ್ತರ ಸಿಗುವಂತ ಸಮಯ. ಅನುರಾಗದ ಅರಸ ಅರಸಿ ಯಾರಾಗ್ತಾರೆ? ಕೌಂಟ್ ಡೌನ್ ಶುರು ಮಾಡ್ಲಾ? ಓಕೆ, 10, 9, 8, 7, 6, 5, 4, 3, 2, 1. ಅಭಿಜಿತ್ ಸರ್ and ರೋಹಿಣಿ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್ ಜೋಡಿ ನಂಬರ್ 1 ಸೀಸನ್ 1 ನ ವಿಜೇತ ಜೋಡಿ ಆಗಿದ್ದಾರೆ. ಅಂಡ್ ಇವರಿಗೆ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ವಿಜೇತ ಜೋಡಿಗೆ ಸಿಗ್ತಾ ಇದೆ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಅಂಡ್ ಈಗ ಕೊನೆಯದಾಗಿ ಹೃದಯಗಳ ಟ್ರೋಫಿ ಅವರ ಕೈ ಸೇರುವಂತ ಸಮಯ. ಈ ಮಹಾನ್ ಟ್ರೋಫಿಯನ್ನ ಭಾಸ್ಕರ್ ಸರ್ ಹಾಗೂ ಬೀಗ್ರು ಸೇರಿ ನಮ್ಮ ವಿಜೇತ ಜೋಡಿಗೆ ಕೊಡಬೇಕಾಗಿ ಮನವಿ. ಭಾಸ್ಕರ್ ಸರ್ ಬನ್ನಿ. ಓಕೆ, ಓಕೆ, ರೋಹಿಣಿ ಮ್ಯಾಮ್ನೇ ಕೇಳೋಣ. ಟ್ರೋಫಿ ನಿಮ್ಮ ಕೈ ಸೇರಿದ ತಕ್ಷಣ ನೀವು ತುಂಬಾ ಭಾವುಕರಾದ್ರಿ ಮ್ಯಾಮ್. ಇದು ಹಣ ಮುಖ್ಯ ಅಲ್ಲ ಅಂತ ನಾನು ಹೇಳಲ್ಲ. ಈ ಪ್ರೈಸ್ಗಿಂತ ಹೆಚ್ಚಾಗಿ ನಾವು ವಿಜಯವನ್ನು ಕಂಡು ತುಂಬ ದಿವಸ ಆಗಿತ್ತು. ನನಗೆ ವಿಜಯ ಬೇಕಿತ್ತು. ಇದು ಮೊದಲ ವಿಜಯ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಯಜಮಾನ್ರಿಗೆ ಇದು ಫಸ್ಟ್ ವಿಜಯ ಮತ್ತೆ ಅಂತ ತಿಳ್ಕೊಳ್ತೀನಿ. ಅವರು ವಿಜಯದ ಪತಾಕೆ ಹಾರಿಸಲೇಬೇಕು ಅವರು. ಹೌದು ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ನನ್ನ ವೈಫ್ ರೋಹಿಣಿ ಹೇಳಿದಂಗೆ ಈ ಟೈಮಲ್ಲಿ ವಿಜಯ ಬೇಕಿತ್ತು ಅಂತ ಅನ್ಲು. ಹೌದು, ನನ್ನ ಪ್ರಕಾರ ನಮಗೆ ಈ ಟ್ರೋಫಿ, ಈ ಪ್ರೈಸ್, ಈ ಅಪ್ರಿಸಿಯೇಷನ್ ಎಲ್ಲ ನನ್ನ ಪಾಲಿಗೆ ಒಂದು ಆಕ್ಸಿಜನ್ ಅನ್ಕೋತೀನಿ. ಇದೊಂದು ಆಕ್ಸಿಜನ್ ನಮಗೆ ಬೇಕಾಗಿತ್ತು. ಈಗ ಇದನ್ನ ಜಿ ಕನ್ನಡ ಕೊಟ್ಟಿದೆ. ಸೊ ಈ ಆಕ್ಸಿಜನ್ ಕೊಟ್ಟ ಮೇಲೆ ಖಂಡಿತವಾಗಿ ಉಸಿರಾಡ್ತೀವಿ. ಈ ಉಸಿರಾಟಕ್ಕೆ ಮೂಲ ಕಾರಣ ಜಿ ಕನ್ನಡ ಅಂತಾನೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಒಂದು ವಿಜಯ ಯಶಸ್ಸನ್ನ ನಾನು ಈ ಬಾಯಲ್ಲಿ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಈ ಒಂದು ದಿನನ ನಾವು ಯಾವತ್ತು ಯಾವ ಕ್ಷಣಕ್ಕೂ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಮರೆಯೋಲ್ಲ. ಇದಕ್ಕೆ ಕಾರಣಕರ್ತರಾದಂತ ಜಿ ಕನ್ನಡ, ನಮ್ಮ ರಾಘವೇಂದ್ರ ಹುಣಸೂರ್ ಅವರು, ಆಮೇಲೆ ಆಂಟೋನಿ ದಾಸ್ ಅವರು, ನಮ್ಮ ಭಾಸ್ಕರ್ ಅವರು ಆಗ್ಬೋದು, ಅವ್ರ ಟೇಷನ್ ಡಿಪಾರ್ಟ್ಮೆಂಟ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನಸ್ಸಿದ್ರೆ ನಮ್ಮನ್ನ ಹರಿಸಿದಂತ ಪ್ರತಿ ಆತ್ಮಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರನ ಈ ಮೂಲಕ ಮಾಡ್ತಾ ಇದೀವಿ. ಇದನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್ ಅಭಿಜಿತ್ ಸರ್. ಅಂಡ್ ಕೊನೆಯದಾಗಿ ಭಾಸ್ಕಿ ಸರ್, ನಿಮ್ಮ ಮಾತು. ಮೊದಲನಾಗಿ ಅಭಿಜಿತ್ ಸರ್ ಮತ್ತೆ ರೋಗಿಣಿ ಮ್ಯಾಮ್ಗೆ ಕಂಗ್ರಾಟ್ಸ್. ಅದೇ ಥರ ಕೀರ್ತಿ ಮತ್ತೆ ಅರ್ಪಿತಾ ಮೇಡಮ್ಗೆ ಕಂಗ್ರಾಟ್ಸ್. ಸಂತು ಮಾನಸ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ನಾನು ಇದು ಹಿಂದೆ ಕೆಲಸ ಮಾಡಿರೋ ನನ್ನ ತಂಡನ ಕರೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡೈರೆಕ್ಟರ್ ಆದಂಥ ಮದನ್ ಮತ್ತು ಅವ್ರ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್, ಪ್ರೇಮ್ ಸರ್ ಹಾಗೂ ಶ್ವೇತಾ ಮೇಡಮ್ ದಯವಿಟ್ಟು ಬರಬೇಕು ಅಂತ ಕೇಳ್ಕೊತೀವಿ. ಅವರು ಪ್ರೀತಿಯಿಂದ ಒಪ್ಕೊಂಡು ಬಂದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಕ್ಕೆ ಈ 3 ಜನ ಕಾರಣ. ಸೊ ಅಲ್ಲಿಂದ ಆ ಜರ್ನಿ ಶುರುವಾಗಿ ಪ್ರತಿ ವಾರ ಪ್ರತಿ ಹೊಸ ರೌಂಡ್ಗಳನ್ನ ಕ್ರಿಯೇಟ್ ಮಾಡಿದ್ದು ಮದನ್ ಹಾಗೂ ಅಪೂರ್ವ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮೇಜರ್ ಕಾಸ್ಟಿಂಗ್ ಅಂತ ಬಂದಿದ್ದು ಶ್ರೀಕಾಂತ್ ಸರ್ ಹಾಗೂ ವರುಣ್ ಅವರಿಗೆ ದೊಡ್ಡ ಧನ್ಯವಾದ. ಈ ಕಾರ್ಯಕ್ರಮದ ಗೆಲುವು ಎಲ್ಲರೂ ಸೇರಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಟೀಮ್. ಸೊ ಅದೇ ತರ ಇನ್ನೊಂದು ಕಾರ್ಯಕ್ರಮನ ಒಂದು ಕಲರ್ನ ರಂಗನ್ನ ಸೇರಿಸಿರೋದಂದ್ರೆ ಟಾಸ್ಕ್ ಅಂಡ್ ಗೇಮ್ ಟೀಮ್. ಸೊ ಅದು ನಮ್ಮ ಹರಿ, ವಾಸಿಂ, ಮೀನಾ ಹಾಗೂ
ದೀಪ ಎಲ್ರಿಗೂ ಪರಿಚಯ ಇರುತ್ತೆ, ದೀಪ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಈ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿ ನಿಮ್ಮೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದು ನಮ್ಮ ಜಗ್ಗ. ಚೆನ್ನಾಗಿ ತೋರಿಸಿದ್ದಕ್ಕೆ. ಸೊ ಹಾಗೇನೆ ಪ್ರೊಡಕ್ಷನ್ ಟೀಮ್ ದಿಲೀಪ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ನೀವನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ವಾ ಅದು ಅವರೇ ಕಾರಣ. ಅದು ಆ ಕ್ರೆಡಿಟ್ ದಿಲೀಪ್ಗೆ ಹೋಗ್ಬೇಕು. ಚಾನಲ್ ಅಲ್ಲಿ ಕೆಲಸ ಮಾಡ್ತಾರಂತ CG ಟೀಮ್, ಹರಿ ಅಂಡ್ ಟೀಮ್, ಪ್ರೊಮೋ ಶರಣ್ ಅಂಡ್ ಟೀಮ್, ಎಡಿಟಿಂಗ್ ಸೂರಿ ಕಿರಣ್ ಅಂಡ್ ಟೀಮ್, ಮಾರ್ಕೆಟಿಂಗ್ ಅರವಿಂದ್ ಅಂಡ್ ಟೀಮ್. ಸೊ ಎಲ್ರಿಗೂ ದೊಡ್ಡ ಧನ್ಯವಾದ. ಅದೇ ತರ ನಮ್ಮ ಕ್ಯಾಮರಾಮನ್ಸ್, ಥ್ಯಾಂಕ್ ಯು ಸೋ ಮಚ್ ಕ್ಯಾಮರಾ ಟೀಮ್. ಮತ್ತೊಂದು ಗೆಲುವಿನ ಜೊತೆ ನಿಮ್ಮ ಮುಂದೆ ನಾವೆಲ್ಲರೂ ಹಾಜರಾಗ್ತೀವಿ. ಇದು ಸೇಂಟ್ ಐಸ್ ಫೇಸ್ ವಾಶ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1 ಕೋ-ಪವರ್ಡ್ ಬೈ ಡಾಸ್ಲರ್ HN ಸ್ಪೆಷಲ್ ಪಾರ್ಟ್ನರ್ ಲೆನ್ಸ್ ಕಾರ್ಟ್, ಮಿನಿಸ್ಟರ್ ವೈಟ್ ಪಂಚೆಗಳು ಮತ್ತು ಶರ್ಟ್ಗಳು, ಪ್ಯೂರಿಟಿ ಪಾರ್ಟ್ನರ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. We love you all. Thank you so much. Tata, see you. Bye.